ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಆದಿಕಾಂಡ 6ನೇ ಅಧ್ಯಾಯ 22ನೇ ವಾಕ್ಯದಲ್ಲಿರುವಂಥದ್ದಾಗಿದೆ. ಒಂದು ಚಿಕ್ಕ ವಾಕ್ಯವೇ ಅದು, ಆದರೆ ಬಹಳ ತೀಕ್ಷ್ಣವಾದ ಒಂದು ವಾಕ್ಯ. ಕೆಲವೊಂದು ವೇದ ವಾಕ್ಯವನ್ನು ಓದಿ ನೋಡುವುದಾದರೆ ಅದರಲ್ಲಿ ಹೇಳಲ್ಪಡುವಂತಹ ವಾಕ್ಯಗಳು, ಅಲ್ಲಿರುವಂತಹ ಕಾರ್ಯಗಳು ನಮಗೆ ಹಲವಾರು ಅರ್ಥಗಳನ್ನು, ಹಲವು ಜ್ಞಾನಾರ್ಥವಾದ ಕಾರ್ಯಗಳನ್ನು ನಮಗೆ ಪ್ರಕಟಿಸಿ ತೋರಿಸುತ್ತದೆ. ಇದನ್ನು ನೋಡಿ, ಒಂದು ಚಿಕ್ಕ ವಿಷಯವೇ ಇದು. ಆದಿಕಾಂಡ 6ನೇ ಅಧ್ಯಾಯ 22ನೇ ವಾಕ್ಯ. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು ಎಂಬುದಾಗಿ ಈ ವಾಕ್ಯವು ಹೇಳುತ್ತದೆ. ಈ ಸ್ಥಳದಲ್ಲಿ ಮಾಡಿದನು ಅಂತ ಹೇಳಿದ್ರೆ ಎರಡರ್ಥ ಬರುತ್ತೆ. ಮಾಡಿದನು, ಮಾಡಿ ಮುಗಿಸಿದನು. ಇವತ್ತು ನಾವು ಧ್ಯಾನಿಸುವುದು ಏನು ಗೊತ್ತಾ? ಮಾಡುವಂಥದ್ದು, ಮಾಡಿ ಮುಗಿಸುವಂಥದ್ದು. ಕೆಲವು ಸಂದರ್ಭದಲ್ಲಿ ನಾವು ಒಂದು ಕಾರ್ಯವನ್ನು ಮಾಡುವುದನ್ನು ನೋಡಿ ಅವರು ಅದನ್ನು ಪರಿಪೂರ್ಣವಾಗಿ ದೇವರಿಗೆ ಮಾಡಿದ್ದಾರೆ, ಕರ್ತನ ಸೇವೆಯನ್ನು ಮಾಡುತ್ತಾರೆ ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಆದರೆ ಮಾಡುವುದು ಮಾತ್ರವಲ್ಲದೆ ತಾನು ಯಾವ ಕಾರ್ಯವನ್ನು ಕರ್ತನ ಬಳಿ ಹೊಂದಿದರೋ ಅದು ಕರ್ತನು ಬಯಸುವಂಥ ರೀತಿಯಲ್ಲಿ ಪರಿಪೂರ್ಣವಾಗಿ ಮಾಡಿ ಮುಗಿಸಲ್ಪಡಬೇಕು. ನಾವು ಮಾಡುವಾಗಲೇ ಅದನ್ನು ನೋಡಿ ಇವರು ಚೆನ್ನಾಗಿ ಮಾಡಿ ಮುಗಿಸಿದ್ದಾರೆ, ಪರಿಪೂರ್ಣವಾಗಿ ಕ್ರಿಯೆ ಮಾಡುತ್ತಾರೆ ಎಂಬುದಾಗಿ ಒಂದು ತೀರ್ಮಾನಕ್ಕೆ ಬರಬಾರದು. ಅಥವಾ ನಾವು ಇವಾಗ್ತಾನೆ ಆರಂಭ ಮಾಡಿದ್ದೇವಲ್ಲ, ನಾವೇ ಮಾಡಿದ್ದೇವಲ್ಲ ಎಂಬುದಾಗಿ ಅಂದುಕೊಂಡು ಒಂದು ಸ್ವಾರ್ಥ ತೃಪ್ತಿ ಹೊಂದಬಾರದು. ಮಾಡುವುದು ಎನ್ನುವುದು ಬೇರೆ, ಮಾಡಿ ಮುಗಿಸುವುದು ಎನ್ನುವುದು ಬೇರೆ. ಕರ್ತನು ಒಬ್ಬೊಬ್ಬರಿಗೂ ಒಂದೊಂದು ಕರುವಿಕೆ ಕೊಡಬೇಕಾದರೆ ಅದನ್ನು ನೀವು ಮುಗಿಸಬೇಕು ಎಂಬುದಾಗಿ ಬಯಸಬೇಕು. ಕೆಲವರು ಮಾಡ್ತಾರೆ, ಆರಂಭಿಸಿ ಬಿಡುತ್ತಾರೆ, ಒಂದು ಕರುವಿಕೆಯನ್ನು ಹೊಂದಿಕೊಂಡಿದ್ದ ಕೂಡಲೇ ಅದನ್ನು ಮಾಡ್ತಾರೆ. ಅದು ಮಾಡಿ ಮುಗಿಸಿದರ ಎಂಬುದಾಗಿ ನೋಡುವುದಾದರೆ ಅದು ಪ್ರಶ್ನಾರ್ಥಕವಾಗಿ ಬಂದು ನಿಲ್ಲುತ್ತದೆ. ಅರ್ಧದಲ್ಲಿ ಆರಂಭಿಸುವಾಗಲೇ ದಾರಿ ತಪ್ಪಿ ಬೇರೆ ಸೇವೆಯಲ್ಲಿ ಹೋಗುವಂಥ ಕಾರ್ಯ. ಇನ್ನು ಕೆಲವರು ದಾರಿ ತಪ್ಪಿ ಸೇವೆಯನ್ನು ಬಿಟ್ಟು ಹೋಗುವವರು ಇದ್ದಾರೆ. ಕರ್ತನಿಗೆ ಒಂದು ಕಾರ್ಯವನ್ನು ಮಾಡಲು ಆರಂಭಿಸಿದರೆ ಅದನ್ನು ಮಾಡಿ ಮುಗಿಸುವುದು ದೊಡ್ಡದಲ್ಲ, ಅದನ್ನು ಆರಂಭಿಸುವುದು ಮಾತ್ರ ದೊಡ್ಡದಲ್ಲ, ಮಾಡಿ ಮುಗಿಸುವುದು ಮುಖ್ಯ. ಅಪೊಸ್ತಲನಾದ ಪೌಲನು ತನ್ನ ಕಾರ್ಯವನ್ನು ಹೇಳಬೇಕಾದ್ರೆ ಒಳ್ಳೆಯ ಶ್ರೇಷ್ಠ ಹೋರಾಟವನ್ನು ಹೋರಾಡಿದೆನು, ಓಟವನ್ನು ಓಡಿ ಮುಗಿಸಿದೆನು ಅಂತ ಹೇಳ್ತಾರೆ. ಓಡಲು ಆರಂಭಿಸಿದ ಕೂಡಲೇ ಓಡುವುದು ದೊಡ್ಡದಲ್ಲ, ಎಷ್ಟರ ಮಟ್ಟಿಗೆ ಓಡಿ ಮುಗಿಸುತ್ತೇವೋ ಅದನ್ನು ಮುಗಿಸಬೇಕು. ಅದುವೇ ಬಹು ಮುಖ್ಯವಾದದ್ದು. ಒಂದು ಕಾರ್ಯವನ್ನು ಕೆಲವರೆಲ್ಲ ನೋಡಿದ್ದೇನೆ, ಒಂದು ಕಾರ್ಯವನ್ನು ದೇವರು ನಮಗೆ ಮಾಡುವಂತೆ ಹೇಳುವುದಾದರೆ ಆರಂಭದಲ್ಲಿ ಬಹಳ ತೀವ್ರತೆ ತೋರಿಸಿ ವೇಗವಾಗಿ ಮಾಡಲು ಆರಂಭಿಸ್ತಾರೆ. ನಮಗೆ ನೋಡುವುದಾದರೆ ಯಪ್ಪ ಎಷ್ಟೊಂದು ಆಶ್ಚರ್ಯ, ಎಷ್ಟು ಶ್ರಮಪಟ್ಟು ಮಾಡ್ತಾರೆ ಅಂತ ಇರುತ್ತೆ. ಆದರೆ ಆ ಕಾರ್ಯವನ್ನು ಮುಂದುವರಿದು ಮಾಡುವುದಿಲ್ಲ. ಮಾಡಲು ಆರಂಭಿಸಿ ಸ್ವಲ್ಪ ದಿನ ಓಡಿ ಅದು ಹಾಗೆ ಕಡಿಮೆಯಾಗಿ ಆ ಕರ್ತನು ಬಯಸಿದಂತಹ ಆ ಪರಿಪೂರ್ಣತೆಯನ್ನು ನೆರವೇರಿಸಿ ಮುಗಿಸಿರುತ್ತಾರೆ. ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಹೆಂಗಿರುತ್ತೆ? ಅವರು ದೇವರಿಗೆ ಇದನ್ನು ಮಾಡಿದ್ರಲ್ಲ ಅಂತ ಗೊತ್ತಿರುತ್ತೆ. ಮಾಡಿದ್ವಿ, ಮಾಡಿ ಮುಗಿಸಿದೆವಾ ಎನ್ನುವಂಥದ್ದೇ ಪರಲೋಕ ಕೇಳುವಂತಹ ಪ್ರಶ್ನೆ. ಒಳ್ಳೆಯ ಹೋರಾಟವನ್ನು ಹೋರಾಡಿದೆವು, ಓಟವನ್ನು ಮುಗಿಸಿದೆವು. ಹೋರಾಟವನ್ನು ಆರಂಭಿಸುವುದು ದೊಡ್ಡದಲ್ಲ, ಓಡುವುದು ಮಾತ್ರ ದೊಡ್ಡದಲ್ಲ, ಕೊನೆಯವರೆಗೂ ಎಷ್ಟು ಹೋರಾಡಬೇಕು ಎಂಬುದಾಗಿ ದೇವರಿಟ್ಟಿದ್ದಾರೋ, ನೇಮಿಸಿದ್ದಾರೋ ಅದನ್ನು ಹೋರಾಡಿ ಮುಗಿಸುವವರಾಗಿರಬೇಕು. 100 ಮೀಟರ್ ಓಡಬೇಕು ಅಂದರೆ ಓಡಲು ಆರಂಭಿಸಿದ್ದೇನೆ, 80 ಮೀಟರ್ ಓಡಿ ನನ್ನ ಓಟವನ್ನು ನಿಲ್ಲಿಸುತ್ತೇನೆ ಎಂಬುದಾಗಿ ಹೇಳುವುದಾದರೆ ಅವರಿಗೆ ಕಿರೀಟ ಸಿಗಲ್ಲ. ಅವನು ಓಡಿ ಮುಗಿಸಬೇಕಾಗಿರುವ ಅಳತೆ ಅಂತ ಒಂದಿದೆ, ಆ ಅಳತೆಯನ್ನು ಮಾಡಿ ಮುಗಿಸಬೇಕು. ನೋಹನಿಗೆ ದೇವರು ಒಂದು ಕಾರ್ಯವನ್ನು ಹೇಳಿದ್ರು. ತಕ್ಷಣ ಆ ಕೆಲಸದಲ್ಲಿ ನೋವ ಇಳಿದರು. ತನ್ನ ಕುಟುಂಬವು, ತಾನು, ದೇವರು ತನಗೆ ತೋರಿಸಿರುವಂತಹ ಬೇರೆ ಮೃಗರಾಶಿಗಳನ್ನು ಯಾವ್ಯಾವೆಲ್ಲ ಆ ಹಡಗಲ್ಲಿ ಹತ್ತಿ ಬರಬೇಕೆಂಬುದಾಗಿ ದೇವರು ಹೇಳಿದರು, ಅವೆಲ್ಲವನ್ನು ತರಬೇಕು. ಕೆಲಸವನ್ನು ಆರಂಭಿಸಿದರು. ಒಂದು ಚಿಕ್ಕ ಕುಟುಂಬವೇ ಅದು. ಆ ಕುಟುಂಬದಲ್ಲಿ 4 ಮಂದಿ ಸ್ತ್ರೀಯರು, 4 ಮಂದಿ ಪುರುಷರು, ಒಟ್ಟಾರೆಯಾಗಿ 8 ಮಂದಿಯನ್ನು ಒಳಗೊಂಡಿರುವಂಥ ಚಿಕ್ಕ ಕುಟುಂಬ. ಕರ್ತನು ಹೇಳಿದಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಮಾಡಲು ಆರಂಭಿಸಿದರು. ಒಂದು ದೊಡ್ಡ ನಾವೇ, ಲೋಕದಲ್ಲಿರುವಂತಹ ಜೀವರಾಶಿಗಳಲ್ಲಿ ಎಲ್ಲವನ್ನ ಅಡಗಿಸಿಕೊಳ್ಳುವಂತಹ ಒಂದು ನಾವೇ. ಅವನು ಅದನ್ನು ಮಾಡಿದನೆಂಬುದಾಗಿ ವಾಕ್ಯ ಹೇಳುತ್ತದೆ. ಕರ್ತನು ಏನು ಹೇಳಿದರೋ ಅದನ್ನು 8 ಮಂದಿಯನ್ನು ಒಳಗೊಂಡಿರುವ ಚಿಕ್ಕ ಕುಟುಂಬ ಮಾಡಿತು. ಮಾಡಿದ್ದು ಮಾತ್ರವಲ್ಲದೆ ಮಾಡಿ ಮುಗಿಸಿದರು. ಎಷ್ಟು ಸುಂದರವಾಗಿ ಆ ಮಾತು ಹೇಳಲ್ಪಟ್ಟಿದೆ ನೋಡಿ. ಅಲ್ಲಿ ನೋಹನು
ಕರ್ತನು ತನಗೆ ಆಜ್ಞಾಪಿಸಿದಂತೆ ಮಾಡಿ ಮುಗಿಸಿದನು. ದೇವರು ತನಗೆ ಆಜ್ಞಾಪಿಸಿದಂತೆ ಎಲ್ಲ ಮಾಡಿ ಮುಗಿಸಿದನು ಎನ್ನುವುದು ಸತ್ಯವೇದ. ಒಂದು ಕಾರ್ಯದ ಆರಂಭಕ್ಕಿಂತಲೂ ಅದರ ಅಂತ್ಯ ಬಹಳ ಮುಖ್ಯ ಎಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ. ಪ್ರಸಂಗಿಯ ಪುಸ್ತಕದಲ್ಲಿ 7ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದುವುದಾದರೆ, ಒಂದು ಕಾರ್ಯದ ಆರಂಭಕ್ಕಿಂತಲೂ ಅದರ ಅಂತ್ಯ ಬಹಳ ಮುಖ್ಯ. ಒಂದು ಕಾರ್ಯವನ್ನು ಯಾವ ರೀತಿ ಆರಂಭಿಸುತ್ತಾರೆ, ಎಷ್ಟು ವೇಗವಾಗಿ ಮಾಡುತ್ತಾರೆ ಎನ್ನುವುದು ಮಾತ್ರವಲ್ಲ, ಯಾವ ರೀತಿ ಮಾಡಿ ಮುಗಿಸಿದರು ಎನ್ನುವುದು ಬಹಳ ಮುಖ್ಯ. ಅದನ್ನು ಅರ್ಧಂಬರ್ಧ ಮಾಡಿ ಮುಗಿಸಿ ವೇಗವಾಗಿ ಎಲ್ಲವನ್ನ ಮಾಡಿ ಅದನ್ನು ಅರ್ಧದಲ್ಲಿ ಬಿಟ್ಟಿಡುವುದಾದರೆ ಆ ಕಾರ್ಯದ ಫಲವನ್ನು ನಾವು ಹೊಂದಲು ಸಾಧ್ಯವಾಗದೆ ಹೋಗುತ್ತದೆ. ಮಾಡುವುದು ಎನ್ನುವುದು ನಮ್ಮ ನಂಬಿಕೆಯ ಆರಂಭ. ಮಾಡಿ ಮುಗಿಸುವುದು ಎನ್ನುವಂಥದ್ದು ನಂಬಿಕೆಯಲ್ಲಿರುವಂತಹ ಸಂಪೂರ್ಣತೆ ಅಥವಾ ನಂಬಿಕೆಯ ಪರಿಪೂರ್ಣತೆ. ಒಂದು ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ದೇವರು ಹೇಳುವುದಾದರೆ ನಾವು ಮಾಡುತ್ತೇವಾ, ಅದೊಂದು ನಂಬಿಕೆ. ಅದನ್ನು ಮಾಡಿ ಮುಗಿಸುತ್ತೇವಲ್ಲ, ಆಗ ನಂಬಿಕೆ ಪರಿಪೂರ್ಣವನ್ನು ಹೊಂದುವಂಥದ್ದಾಗಿದೆ. ಇದನ್ನೇ ಸತ್ಯವೇದ ಹೇಳುವಂಥದ್ದಾಗಿದೆ. ಒಂದು ಕಾರ್ಯವನ್ನು ಮುಗಿಸದೆ ಹೋಗುವಾಗ ಆ ಕಾರ್ಯದ ಫಲವನ್ನು ನಾವು ಹೊಂದಲಾಗದೆ ಹೋಗುತ್ತೇವೆ. ಒಂದು ಕಾರ್ಯವನ್ನು ಎಷ್ಟೊಂದು ಮಾಡಿ 90% ಕಾರ್ಯವನ್ನು ಮಾಡಿ 10% ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಿದ್ದೇವೋ ಆ ಒಂದು ಕಾರ್ಯ ಪ್ರಯೋಜನವಿಲ್ಲದಾಗಿ ಮಾರ್ಪಡುತ್ತದೆ. ಮನೆಯನ್ನು ಕಟ್ತಾರೆ, ಎಲ್ಲವನ್ನ ಮಾಡಿ ಎಲ್ಲ ಮೇಲ್ವರೆಗೂ ತಂದು ಮೇಲೆ ಸೀಲಿಂಗನ್ನು ಹಾಕಲು ಆಗದೆ, ಅದಕ್ಕೆ ಸೌಲಭ್ಯವಿಲ್ಲದೆ, ಕಟ್ಟಲಾಗದೆ, ಅಥವಾ ಕಟ್ಟಿದವರು ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಆ ಕಟ್ಟಡ ಪರಿಪೂರ್ಣವಾಗದೆ ನಿಂತು ಹೋದರೆ ನಾವು ಕಟ್ಟಡವನ್ನು ಕಟ್ಟಿದ್ದೇವೆ ಎನ್ನುವುದರಲ್ಲಿ ಯಾವ ವಿಧವಾಗಿರುವಂತಹ ಒಳಿತಿಲ್ಲದೆ ಹೋಗುತ್ತದೆ. ಹಾಗಾದರೆ ಒಂದು ಕಾರ್ಯವನ್ನು ಮಾಡಿದರೆ ಅದನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸಬೇಕು. ಸತ್ಯವೇದ ನಮಗೆ ಲೂಕನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 28, 29, 30ರಲ್ಲಿ ಏನು ಹೇಳ್ತಾರೆ ಅಂತ ಗಮನಿಸಿ. ನಿಮ್ಮಲ್ಲಿ ಒಬ್ಬನು ಒಂದು ಗೋಪುರವನ್ನು ಕಟ್ಟಲು ಮನಸ್ಸುಳ್ಳವನಾಗಿದ್ದು, ಒಂದು ಗೋಪುರವನ್ನು ಕಟ್ಟಬೇಕು ಅಂತ ಅನ್ಕೋತಾನೆ, ಮನಸ್ಸುಳ್ಳವನಾಗಿದ್ದು ಅಸ್ತಿವಾರ ಹಾಕಿದ ನಂತರ ಮುಗಿಸಲು ಶಕ್ತಿ ಇಲ್ಲದೆ ಹೋದರೆ ನೋಡುವವರು ಎಲ್ಲರೂ ಈ ಮನುಷ್ಯನು ಈ ಕಟ್ಟಡವನ್ನು ಕಟ್ಟಲು ಆರಂಭಿಸಿ ಮುಗಿಸಲು ಶಕ್ತಿ ಇಲ್ಲದೆ ಹೋದರೆಂಬುದಾಗಿ ಹೇಳಿ ತನ್ನನ್ನು ಪರಿಹಾಸ್ಯ ಮಾಡದ ಹಾಗೆ ಅದನ್ನು ಕಟ್ಟಿ ತೀರಿಸುವುದಕ್ಕೆ ತನಗೆ ನಿರ್ವಾಹ ಉಂಟೋ ಇಲ್ಲವೋ ಎಂಬುದಾಗಿ ಮುಂಚಿತವಾಗಿ ಅವನು ಕುಳಿತು ಆಗುವ ಖರ್ಚನ್ನು ಲೆಕ್ಕ ಮಾಡದೇ ಇರುತ್ತಾನೋ. ಒಂದು ಕೆಲಸವನ್ನು ಆರಂಭಿಸುವಾಗ ಅದನ್ನು ಮಾಡಿ ಮುಗಿಸಬಹುದಾ? ಇವತ್ತು ದೇವರು ಬಂದು ಹಲವು ಕಾರ್ಯವನ್ನು ಮಾತಾಡಿ ಹಲವು ಯೋಜನೆಗಳನ್ನು ನಮ್ಮ ಮಕ್ಕಳ ಬಳಿಯಲ್ಲಿ ಕೊಡುವಂಥದ್ದನ್ನು ನಾನು ನೋಡಿದ್ದೇನೆ. ಅದನ್ನು ಕೊಡುವುದನ್ನು ಮಾಡ್ತಾರೆ, ಆದರೆ ಕರ್ತನು ಬಯಸಿದ್ದನ್ನು ಮಾಡಿ ಮುಗಿಸಿದರ ಅಂತ ಕೇಳಿದ್ರೆ ಅರ್ಧ ಕಟ್ಟಿ ಅದನ್ನು ಬಿಟ್ಟು ಮುಂದಿನ ಸ್ಕೀಮ್ಗೆ ಹೋಗ್ತಾರೆ. ಇದು ಹಾಗೆ ನಿಂತುಕೊಂಡಿರುತ್ತದೆ. ಅನಂತರ ವೇಗವಾಗಿ ಇನ್ನೊಂದು ಆರಂಭಿಸ್ತಾರೆ, ಅದು ಅರ್ಧ ಮಾಡಿ ಅದನ್ನು ಹಾಗೆ ಬಿಟ್ಟು ಮುಂದೆ ಹೋಗುತ್ತಾರೆ. ಈ ರೀತಿಯಾಗಿ ಪರಿಪೂರ್ಣವಾಗದ ಕಾರ್ಯಗಳು ಮಾಡಿದ್ದು ಮಾಡದೇ ಇರುವಂಥದ್ದಾಗಿ ಇರುವಂಥದ್ದೇ. ಹಾಗಾಗಿ ಅವರು ಹೇಳುತ್ತಾರೆ, ಒಂದು ಗೋಪುರವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಮಯ, ಅದು ಎಷ್ಟು ದಿನದಲ್ಲಿ ಮುಗಿಸಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತದೆ, ಅದಕ್ಕೆ ಎಷ್ಟು ಜನಗಳು, ಎಷ್ಟು ಮಂದಿ ಕೆಲಸದವರು ಬೇಕು, ಇವೆಲ್ಲವನ್ನ ಲೆಕ್ಕ ಮಾಡಿಯೇ ಆ ಒಂದು ಕೆಲಸದಲ್ಲಿ ನಾವು ಇಳಿಯಬೇಕು. ಅದನ್ನು ಮಾಡಿ ಮುಗಿಸೋಣ ಎಂಬುದಾಗಿ ವೇಗವಾಗಿ ಇಳಿದು ಒಂದು ಕಾರ್ಯವನ್ನು ಮಾಡಿ ಮುಗಿಸಿದ ನಂತರ ಮತ್ತೊಂದು ಕಾರ್ಯಕ್ಕೆ ಹೋಗುವಂಥದ್ದು. ಅದರಲ್ಲಿ ಹೋಗಿ ಅದನ್ನು 60ರಷ್ಟು ಮಾಡಿ ಅದನ್ನು ಹಂಗೆ ನಿಲ್ಲಿಸಿಬಿಟ್ಟು ಮುಂದಿನ ಕಾರ್ಯದಲ್ಲಿ ಇಳಿಯುವಂಥದ್ದು. ಇದರಿಂದಲೇ ದೇವರ ಯೋಜನೆಗಳು ಮನುಷ್ಯರಿಂದ ಮಾಡಲ್ಪಡುವಾಗ ಅದು ಪರಿಪೂರ್ಣವಾಗಿ ಮಾಡಿ ಮುಗಿಸದಿರುವುದರಿಂದಲೇ ಬಹಳ ಗೊಂದಲಗಳು, ಬಹಳ ತಡೆಗಳು ಉಂಟಾಗುತ್ತವೆ. ಹಾಗಾಗಿ ಒಂದು ಕಾರ್ಯವನ್ನು ನಾವು ತೆಗೆದುಕೊಳ್ಳುವುದಾದರೆ ಅದನ್ನು ಪೂರ್ಣವಾಗಿ ಮಾಡಿ ಮುಗಿಸಬೇಕು. ಮುಗಿಸದೆ ಹೋದರೆ ನೀವು ಕಾರ್ಯವನ್ನು ಮಾಡಿದರಿಂದ ಪ್ರಯೋಜನವೇನೂ ಇಲ್ಲ. ಅದು ಇಷ್ಟು ದಿನದವರೆಗೂ ಓಡಿ ದುಡಿದು ಕಟ್ಟಿದ್ರಿಂದ ಪ್ರಯೋಜನವಿಲ್ಲ. ಆ ಒಂದು ಕಾರ್ಯ ಪರಿಪೂರ್ಣ ಹೊಂದದೇ ಇರುವುದರಿಂದ ನಿಮಗೆ ಅದು ಫಲ ಕೊಡುವುದಿಲ್ಲ. ಆ ರೀತಿಯಾಗಿ ತಮ್ಮ ಕೆಲಸವನ್ನು ಆರಂಭಿಸಿ ಅರ್ಧದಲ್ಲಿ ನಿಂತಿರುವ ಕೆಲವರನ್ನು ಸತ್ಯವೇದ ತೋರಿಸುತ್ತದೆ. ಪೂರ್ಣವಾಗಿ ಹಿಂಬಾಲಿಸಲಾಗದೆ ಅರ್ಧದಲ್ಲಿಯೇ ದೂರವಾದಂತಹ ಲೋಟನ ನೋಡ್ತೀವಿ. ಲೋಟನು ಅಬ್ರಹಾಮನ ಸ್ವಂತ ಅಣ್ಣನ ಮಗನು. ಅವರು ಅಬ್ರಹಾಮನಿಗೆ ಕರ್ತನು ಒಂದು ಕರುವಿಕೆಯನ್ನು ಕೊಟ್ಟರು,
ನೀವು ನಿನ್ನ ಜನಾಂಗವನ್ನ, ನಿನ್ನ ಕುಲದವರನ್ನ, ನಿನ್ನ ದೇಶದವರನ್ನ, ನಿಮ್ಮ ಜನಗಳನ್ನ ಬಿಟ್ಟು ನಾನು ತೋರಿಸುವಂತಹ ದೇಶಕ್ಕೆ ಹೋಗು. ನಾನು ಅಲ್ಲಿ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸುವೆನೆಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾಗಿ ಅವರ ತಂದೆಯವರೊಂದಿಗೆ ಬದುಕುತ್ತಿದ್ದಂತಹ ಊರ್ ಎನ್ನುವಂತಹ ಸ್ಥಳದಿಂದ ಅಬ್ರಹಾಮನು ದೇವರ ಕರುವಿಕೆಯನ್ನ ಪಡೆದು ನಡೆಯಲು ಆರಂಭಿಸಿದರು. ಅವರು ಆರಂಭ ಮಾಡರೆಂಬುದಾಗಿ ತಿಳಿದ ಕೂಡಲೇ ಲೋಟನು, ನಾನು ನಿಮ್ಮ ಸಂಗಡ ಬರುತ್ತೇನೆ, ಕರ್ತನು ನಿಮ್ಮ ಬಳಿಯಲ್ಲೇ ಇದ್ದಾರೆ, ಕರ್ತನು ಈ ಕರುವಿಕೆಯನ್ನು ನಮಗೆ ಕೊಟ್ಟಿದ್ದಾರೆ, ನಾನು ಜೊತೆ ಬರುತ್ತೇನೆ ಎಂಬುದಾಗಿ ಹೇಳಿ ಹೊರಡ ಆರಂಭಿಸುತ್ತಾರೆ. ಅಲ್ಲಿಯವರೆಗೂ ಚೆನ್ನಾಗೇ ಇತ್ತು. ಯಾಕೆಂದರೆ ಈ ಜನಗಳ ವಿಗ್ರಹಗಳನ್ನು ಆರಾಧನೆ ಮಾಡುವವರೊಂದಿಗೆ ಇರುವುದಕ್ಕಿಂತಲೂ ನೀವು ಸತ್ಯವಾದ ದೇವರನ್ನು ಕಂಡುಕೊಂಡಿದ್ದೀರಾ. ಆ ಸತ್ಯವಾದ ದೇವರು ಈ ಸ್ಥಳದಿಂದ ನಿಮ್ಮನ್ನು ಬೇರ್ಪಡಿಸಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಅವರು ನಿಮಗೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇಶಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದಾರೆ. ಹಾಗಾಗಿ ನಾನು ನಿಮ್ಮ ಸಂಗಡ ಬಂದು ಸೇರಿಕೊಳ್ಳುತ್ತೇನೆ ಎಂಬುದಾಗಿ ಅವರು ಹಾದು ಬಂದರು. ಆರಂಭ ಚೆನ್ನಾಗೇ ಇತ್ತು. ನಡೆದರು. ಪ್ರಯಾಣಪಟ್ಟು ಪ್ರಯಾಸಪಟ್ಟು ಕೆಲವು ವರ್ಷಗಳಾಯಿತು. ಬರುತ್ತಿರುವಾಗಲೇ ಅಬ್ರಹಾಮನ ಕುರಿದನಗಳು, ಅದೇ ರೀತಿಯಾಗಿ ಲೋಟನಿಗೂ ಕುರಿದನಗಳು ಎಂಬುದಾಗಿ ಬಹಳ ದನಕುರಿಗಳು ಇದ್ದವು. ಇವೆರಡೂ ಕೂಡ ವೃದ್ಧಿಯಾಗಲು ಆರಂಭವಾಯಿತು, ಬಹಳ ಅಧಿಕವಾಯಿತು. ಲೋಟನು ವೈಯಕ್ತಿಕವಾಗಿ ಅವರು ಹೊರಟು ಬರಲಿಲ್ಲ. ಅವರು ತಮ್ಮ ಕೆಲಸದವರೊಂದಿಗೆ, ಕುರಿ ಮೇಯಿಸುವವರು, ದನಕುರಿಗಳನ್ನು ನೋಡಿಕೊಳ್ಳುವವರೊಂದಿಗೆ ಹೊರಟರು. ಅಬ್ರಹಾಮನು ಅದೇ ರೀತಿಯಾಗಿ ಹೊರಟನು. ಈ ಎರಡೂ ಕೂಡ ಅಧಿಕವಾಗಿ ವೃದ್ಧಿಯಾಗುತ್ತಾ ಬರುವಾಗ ಅವರು ಇರುವಂಥ ಸ್ಥಳದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆ ಬಂತು. 100 ಕುರಿಗಳು ಪರಾಮರಿಸಬೇಕಾಗಿರೋ ಸ್ಥಳವಿದ್ದರೆ ಈ 2 ಮಂದೆ ಸೇರಿದ್ರೆ ಅದು 400 ಆಗಿರ್ತಾ ಇತ್ತು, 500 ಆಗ್ತಾ ಇತ್ತು. ಅಲ್ಲಿ ಸ್ಥಳವಿಲ್ಲದೆ ಹೋದುದರಿಂದ ಈ ಮಂದೆಯನ್ನ ಕಾಯುವವರ ನಡುವೆ ಜಗಳ ಬರುವುದಕ್ಕೆ ಆರಂಭವಾಯಿತು. ಆ ದಿನಗಳಲ್ಲಿ ಮಂದೆ ಕಾಯುವವರ ಸಮಸ್ಯೆ ಏನಂತ ನೋಡುವುದಾದರೆ, ಕುರಿಗಳನ್ನ ಒಂದು ಸ್ಥಳದಲ್ಲಿ ಕೂಡಿಸುವುದು ಮಾತ್ರವಲ್ಲ, ಅದು ಕುಡಿಯುವುದಕ್ಕೆ ಕೆಲವೊಂದು ವ್ಯವಸ್ಥೆಯನ್ನ ಮಾಡಿಟ್ರು. ಅದು ದೊಡ್ಡದು. ಇವರು ಆರಂಭಿಸುವಾಗ ಇವರಿಗೆ 100 ಇವರಿಗೆ 100 ಇದೆ ಅಂತ ಒಂದು ವೇಳೆ ಇಟ್ಕೊಳ್ಳಿ. ಹಾಗಾದರೆ 200 ಕುರಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಕಂಡುಕೊಳ್ಳುವುದು, ಅದರಲ್ಲಿ ನೀರು ಕುಡಿಸುವಂತೆ ಮಾಡಿದ್ರು. ಕುರಿಗಿರುವಂತಹ ದೊಡ್ಡ ಸಮಸ್ಯೆ, ಅವುಗಳು ಕುಡಿಯುವುದಕ್ಕೆ ಒಳ್ಳೆಯ ನೀರು ಸಿಗಬೇಕು ಅವರು ಹೋಗುವಂತಹ ದಾರಿಯಲ್ಲಿ. ಈ ಕುರಿಗಳು 600 500 ಆಗಿ ದೊಡ್ಡದಾಗಬೇಕಾದರೆ ಅಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ, ತಂಗಿಸುವುದಕ್ಕೆ ಅಲ್ಲಿ ಸ್ಥಳವಿಲ್ಲ. ಅವುಗಳನ್ನು ಒಂದು ಪಟ್ಟಿ ಮಾಡಿ ಕೂಡಿಸಿಡುವುದರಲ್ಲಿ ಸ್ಥಳಕ್ಕೆ ಬಹಳ ಕೊರತೆ. ಜಗಳ ಬಂದಿದ್ದ ಕೂಡ ಲೋಟ ಏನು ಮಾಡ್ತಾನೆ, ಲೋಟನು ಅಬ್ರಹಾಮನು ಮಾತನಾಡಿ, ನಮ್ಮ ಮಂದೆ ಕಾಯುವವರ ನಡುವೆ ಜಗಳ ಬರ್ತಾ ಇದೆ, ನಾವು ಯಾಕಿದ್ರ ನಿಮಿತ್ತವಾಗಿ ಜಗಳವಾಡಬೇಕು, ಸಮಾಧಾನವಾಗಿ ನಮ್ಮ ದಾರಿಯನ್ನ ನಾವು ಹಿಡಿದು ಹೋಗೋಣ ಎಂಬುದಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಈಗ ಲೋಟನು ಬಂದದ್ದು ಕುರಿದನಗಳ ಒಂದು ಸಂಖ್ಯೆಯನ್ನು ಅಧಿಕರಿಸುವುದಕ್ಕಾಗಿ ಅಲ್ಲ. ಅಬ್ರಹಾಮನೊಂದಿಗೆ ದೇವರಿದ್ದಾರೆ, ದೇವರು ಅವರನ್ನು ಆಶೀರ್ವಾದವಾದ ಸ್ಥಳದಲ್ಲಿ ಇಡುವವರಾಗಿದ್ದಾರೆ, ಅಲ್ಲಿ ಅವರಲ್ಲಿ ಹೋಗಬೇಕು ಎನ್ನುವುದು ಅವರ ಒಂದು ಉದ್ದೇಶ. ಆದರೆ ಅವರ ಉದ್ದೇಶವನ್ನ ಮರೆತು ಬಿಟ್ಟು ಅವರಿಗೆ ಕುರಿಗಳ ಸಂಖ್ಯೆ, ದನಗಳ ಸಂಖ್ಯೆ ಅಧಿಕವಾಗುತ್ತೆ, ಅಬ್ರಹಾಮನೊಂದಿಗೆ ಹೋದರೆ ಎಂಬುದಾಗಿ ಮೊದಲು ಅವರಿಗೆ ಅಂದ್ಕೊಂಡಿಲ್ಲ. ಅವರು ಆರಂಭಿಸುವಾಗ ನಡುವೆ ಏನಾಯಿತು ಅಂತ ಕೇಳುವುದಾದರೆ, ಆಡುಗಳು, ಕುರಿಗಳು, ದನಗಳು ಜಾಸ್ತಿ ಆದವು. ಅಬ್ರಹಾಮನಿಗೆ ಸಮವಾಗಿ ಇವರು ಕೂಡ ದೊಡ್ಡ ವ್ಯಕ್ತಿಯಾದರು. ಈಗ ಅವರಿಗೆ ಆದಿ ಉದ್ದೇಶ ಇತ್ತು ನೋಡಿ, ಆ ಉದ್ದೇಶ ಮರೆತು ಹೋಯ್ತು ಈಗ ಅವರಿಗೆ. ಈಗ ನಮಗೆ ಇಷ್ಟೊಂದು ಕುರಿದನೆಗಳು ಇದೆಯಲ್ಲ, ಬಹಳ ವಿಷಯ ಇದೆಯಲ್ಲ, ಇನ್ನೂ ವೈಯಕ್ತಿಕವಾಗಿ ನಾವೇ ಅದನ್ನು ಸಂಭಾಳಿಸಬಹುದು ಅಂತ ಅಂದ್ಕೊಂಡ್ರು. ಹಾಗಾಗಿ ಅವರೇನು ಮಾಡಿದರು, ನೀವು ಪೂರ್ವದಲ್ಲಿ ಹೋದರೆ ನಾನು ಪಶ್ಚಿಮಕ್ಕೆ ಹೋಗ್ತೇನೆ, ನೀವು ಉತ್ತರದಲ್ಲಿ ಹೋದರೆ ನಾನು ದಕ್ಷಿಣಕ್ಕೆ ಹೋಗುತ್ತೇನೆ. ಸರಿ, ಅವರು ಹೇಳಿದ್ರು, ನಿನ್ನ ಚಾಯ್ಸ್ ಕಣಪ್ಪ, ನಿನ್ನ ಇಷ್ಟ, ನೀನು ಯಾವ ಕಡೆ ಹೋಗಬೇಕು ಅಂತ ಅನ್ಕೊಂತೀಯ ಆ ಕಡೆ ಹೋಗು. ಆಗ ಲೋಟನು ತನ್ನ ಕಣ್ಗಳನ್ನು ತೆಗೆದು ನೋಡಬೇಕಾದ್ರೆ ಸೊದೋಮ್ ಗೊಮೋರ ಪಟ್ಟಣ, ಅದು ಮೇಲಿಂದ ನೋಡಬೇಕಾದ್ರೆ ಅಲ್ಲಿಂದ ನೋಡಿದ್ರೆ ಒಂದು ದೇವರ ಏದೇನ್ ತೋಟದಂತೆ ಇತ್ತು ಆ ಸ್ಥಳ, ಹಚ್ಚ ಹಸಿರಾಗಿ. ನಾನು ಈ ಸ್ಥಳವನ್ನು ಆರಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ ಆ ಸ್ಥಳದ ಕಡೆಗೆ ಅವರು ದಾಟಿ ಹೋದರು. ಈಗ ಒಂದು ಕಾರ್ಯವನ್ನು ಮಾಡಲು ಆರಂಭಿಸಿದರು, ಒಂದು ಪ್ರಯಾಣವನ್ನು ನಡೆಯೋದಕ್ಕೆ ಅವರು ಆರಂಭಿಸಿದರು. ಆದರೆ ಅರ್ಧ ದಾರಿಯಲ್ಲಿ ಅವರು ನಿಂತು ಹೋದರು. ಅದಕ್ಕೆ ಕಾರಣವೇನು, ಅದರ ನಂತರ ಲೋಟನಿಗೆ ಏನಾಯಿತು ಅಂತ ನಿಮಗೆ ಗೊತ್ತು. ಅರ್ಧ ದಾರಿಯಲ್ಲಿ ಅವರು ದೂರವಾಗಿ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ತಾನು ಸಂಪಾದನೆ ಮಾಡಿದಂತಹ ಎಲ್ಲವನ್ನ ಕಳಕೊಂಡು ಹೆಂಡತಿ ಉಪ್ಪುಕಂಬವಾಗಿ ಮಾರ್ಪಟ್ಟಿರಲು ಹಾಕಿದ ಬಟ್ಟೆಯ ಸಮೇತವಾಗಿ ತನ್ನ 2 ಹೆಣ್ಣು ಮಕ್ಕಳೊಂದಿಗೆ ಆ ಸ್ಥಳವನ್ನು ಬಿಟ್ಟು ತಪ್ಪಿಸಿ ಓಡಿದನ್ನು ನೋಡ್ತೀವಿ.
ಎಷ್ಟೊಂದು ಶ್ರೀಮಂತನಾಗಿ ಹೊರಟು ಹೋದರೋ ಆ ಸ್ಥಳದಿಂದ ಪ್ರಾಣ ತಪ್ಪಿಸಿಕೊಂಡವರಾಗಿ ಓಡಿ ಬರುವುದನ್ನು ನೋಡುತ್ತೇವೆ. ಓಡಿ ಬಂದವರಾಗಿ ಆ ಒಂದು ಸ್ಥಳವನ್ನು ದಾಟಿ ಬೆಟ್ಟ ಪ್ರಾಂತ್ಯಗಳಲ್ಲಿ ಅವರು ಅಲ್ಲಿ ಬೆಟ್ಟದ ಗವಿಗಳಲ್ಲಿ ತಮ್ಮನ್ನು ಬಚ್ಚಿಟ್ಟುಕೊಂಡರು ಎಂಬುದಾಗಿ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ತನ್ನ ಮಕ್ಕಳೊಂದಿಗೆ ಅವರು ಬದುಕಿದರು. ಹಾಗಾಗಿ ಇದರಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ನೋಡುವುದಾದರೆ, ಇವರ ಉದ್ದೇಶ ಮೊದಲು ಮಂದೆಯನ್ನು ಅಧಿಕರಿಸುವುದು ಅಲ್ಲ, ಕರ್ತನು ಕರೆದಂತಹ ಅಬ್ರಹಾಮನ ಕರುವಿಕೆಯನ್ನು ಅವರನ್ನು ಹಿಂಬಾಲಿಸಿ ನಾವು ಕೂಡ ಹೋಗಬೇಕು ಎಂಬುದಾಗಿ ಇರುವಂಥದ್ದಾಗಿದೆ. ಅದರ ನಡುವೆ ಯಾಕೆ ಈ ರೀತಿ ಮಾರ್ಪಟ್ಟಿತು ಅಂತ ಕೇಳುವುದಾದರೆ, ನಾವು ಮೊದಲು ಕರೆಯಲ್ಪಟ್ಟಂತಹ ಕರುವಿಕೆ ಇದೆ ನೋಡಿ, ನಮ್ಮನ್ನು ಏನು ಮಾಡಬೇಕು ಎನ್ನುವಂತಹ ಕಾರ್ಯವನ್ನು ಆರಂಭಿಸಿದವೋ ಅದನ್ನು ಮರೆತು ಬಿಟ್ಟು ನಡುವೆ ಈ ಬೇರೆ ಕಡೆ ಡೈವರ್ಟ್ ಆಗುವ ರೀತಿಯಲ್ಲಿ ಅದು ಅಲ್ಲಿ ಸಮಸ್ಯೆಯಾಗುತ್ತದೆ. ಎರಡನೇ ಸಮಸ್ಯೆ ಏನು ಗೊತ್ತಾ, ಅಲ್ಲಿ ಕರೆಯಲ್ಪಟ್ಟಿದ್ದು ಅಬ್ರಹಾಮನು ಮಾತ್ರ. ಲೋಟನು ಏನು ಮಾಡಿರಬೇಕಾಗಿತ್ತು, ಅವರೊಂದಿಗೆ ಆರಂಭಿಸುವಾಗ ಅವರು ತನ್ನ ಕರುವಿಕೆಯನ್ನು ದೇವರಲ್ಲಿ ದೃಢಪಡಿಸಿಕೊಳ್ಳಬೇಕಾಗಿತ್ತು. ಮತ್ತೊಬ್ಬರ ಕರುವಿಕೆಯಲ್ಲಿ ಅವರೊಂದಿಗೆ ಸೇರಿ ಓಡುವುದು ಒಳ್ಳೆಯದೇ, ಆದರೆ ಅವರೊಂದಿಗೆ ಹೋಗುವಾಗ ಲೋಟನಿಗೆ ಅಂತ ಒಂದು ಕರುವಿಕೆ ಇರುತ್ತಲ್ವಾ, ಆ ಕರುವಿಕೆಯನ್ನು ಅವರು ಅರ್ಥ ಮಾಡಿಕೊಳ್ಳದೆ ಅವರೊಂದಿಗೆ ಇದ್ದರೆ ನಮಗೆ ಆಶೀರ್ವಾದವಾಗಿರುತ್ತೆ ಎಂಬುದಾಗಿ ನಂಬಿಯೇ ಹೊರಟರು. ಹಾಗಾದರೆ ಆ ರೀತಿ ನಂಬಿ ಹೊರಟವರು ನಡುವೆ ಯಾಕೆ ಆ ನಂಬಿಕೆಯನ್ನು ಕಳೆದುಕೊಂಡರು ಅಂತ ನೋಡುವುದಾದರೆ, ಕರೆಯಲ್ಪಟ್ಟವನು ಕರ್ತನ ಬಳಿಯಿಂದ ಪ್ರತ್ಯಕ್ಷವಾಗಿ ಕರೆಯಲ್ಪಟ್ಟವನು ತನ್ನ ಗುರಿಯನ್ನು ಮರೆಯುವುದಿಲ್ಲ. ಕರೆಯಲ್ಪಡದೆ ಓಡಲಾರಂಭಿಸ್ತಾರೆ ನೋಡಿ. ಅಬ್ರಹಾಮನು ಕರೆಯಲ್ಪಟ್ಟು ಪ್ರಯಾಣವನ್ನು ಆರಂಭಿಸಿದವನು. ಲೋಟನು ಕರೆಯಲ್ಪಡದೆಯೇ ಕರೆಯಲ್ಪಟ್ಟವರೊಂದಿಗೆ ತನ್ನ ಓಟವನ್ನು ಆರಂಭಿಸಿದವರು. ಆ ರೀತಿ ಕರೆಯಲ್ಪಡದೆ ಓಟವನ್ನು ಆರಂಭಿಸುವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ನಡು ರಸ್ತೆಯಲ್ಲಿ ನಿಮ್ಮ ಕರುವಿಕೆ, ನಿಮ್ಮ ಗುರಿ, ನೀವು ಎಲ್ಲೋಗಬೇಕು ಎನ್ನುವಂತಹ ಆ ಗುರಿ ಇದೆ ನೋಡಿ, ಆ ಒಂದು ಗುರಿಯನ್ನು ನೀವು ಮರೆತು ಹೋಗುವವರಾಗ್ತೀರಾ. ಆದ್ದರಿಂದ ಅವರು ಎಡವಿ ಹೋಗುವವರಾಗ್ತಾರೆ. ಇದರ ಕುರಿತು ಸತ್ಯವೇದ ಈ ರೀತಿ ಹೇಳುತ್ತದೆ ಸ್ಪಷ್ಟವಾಗಿ. 2 ಪೇತ್ರನ ಪುಸ್ತಕ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ. ಅದರಲ್ಲಿ ಅವರು ಹೇಳ್ತಾರೆ, ಆದುದರಿಂದ ಸಹೋದರರೇ, ನಿಮ್ಮ ಕರುವಿಕೆಯನ್ನು ಕರ್ತನು ನಿಮ್ಮನ್ನು ಆರಿಸಿಕೊಂಡದ್ದನ್ನು ದೃಢಪಡಿಸಿಕೊಳ್ಳುವ ಹಾಗೆ ಎಚ್ಚರಿಕೆ ಉಳ್ಳವರಾಗಿರಿ. ಇವುಗಳನ್ನು ಮಾಡಿದರೆ ನೀವು ಒಂದು ಕಾಲವೂ ಎಡವಿ ಬೀಳುವುದಿಲ್ಲ. ಅಬ್ರಹಾಮನನ್ನು ದೇವರು ಡೈರೆಕ್ಟಾಗಿ ಕರೆದುದರಿಂದ ಅವರನ್ನು ನೋಡಿ ಯಾವ ಪರಿಸ್ಥಿತಿಯಲ್ಲಿ ಕೂಡ ಅವರಿಗೆ ಮಂದೆ ಅಧಿಕವಾಗಿದೆ ಅಂತ ಕೂತ್ಕೊಳ್ಳಿಲ್ಲ ಅವರು. ಲೋಟನು ಹೋಗಿ ಅವರು ಕೂತುಕೊಂಡಿರುವ ಒಂದು ಸ್ಥಳದಲ್ಲಿ ಲೋಟನ್ನು ಹೋಗಿ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಸೆಟ್ಲ್ ಆಗಿಬಿಟ್ರಲ್ಲ ಅವರು. ಆದರೆ ಅಬ್ರಹಾಮನನ್ನು ಗಮನಿಸಿ ನೋಡ್ರಿ, ಅಲ್ಲಿ ಅವರು ಸೆಟ್ಲ್ ಆಗಿಲ್ಲ ಎಲ್ಲೂ ಕೂಡ. ಕರ್ತನು ನನ್ನನ್ನು ಮುನ್ನಡೆಸುತ್ತದೆ ಎಂಬುದಾಗಿ ಹೇಳಿ ಆ ಒಂದು ಹಾದಿಯಲ್ಲಿ ಅವರು ನಡೆಯುವುದಕ್ಕೆ ಆರಂಭಿಸಿದರು. ಆಗ ಆ ಕರುವಿಕೆಯನ್ನು ದೃಢಪಡಿಸಿಕೊಂಡಿರುವುದಾದರೆ, ನನ್ನ ಪ್ರಯಾಣವು ಇನ್ನೂ ಮುಗಿದಿಲ್ಲ, ನಾನು ಮಾಡಿ ಮುಗಿಸಬೇಕಾಗಿರುವ ಕಾರ್ಯ ಇನ್ನೂ ಮುಗಿಯಲಿಲ್ಲ, ಆ ಒಂದು ಗುರಿಯ ಕಡೆಗೆ ನಾನು ಮುನ್ನಡೆಯಬೇಕು ಎನ್ನುವ ಆ ಒಂದು ಮನೋಭಾವನೆ ನಮಗೆ ಸಿಗುತ್ತದೆ. ಅದಿಲ್ಲದಿದ್ದರೆ ಯಾರ ಕರುವಿಕೆಯಲ್ಲೂ ನಾವು ಬಂದು ಅಂಟಿಕೊಂಡು ಓಡಬೇಕಾದ್ರೆ ಆ ಕರುವಿಕೆ ಅವರು ಪರಿಪೂರ್ಣವಾಗಿ ಮಾಡುವವರೆಗೂ ಅವ್ರ ಜೊತೆಗೆ ನೀವು ಓಡಬೇಕು. ಆ ರೀತಿ ಹೋದರೂ ಕೂಡ ಅದರಲ್ಲಿ ನಿಮ್ಮ ಪಾತ್ರ ಏನು ಎನ್ನುವಂತಹ ನಿಮ್ಮ ಕರುವಿಕೆಯನ್ನು ಗಮನವಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ಒಂದು ದೊಡ್ಡ ಸೇವೆ ಇದೆ. ಆ ಸೇವೆಗೆ ದೇವರು ಒಂದು ಗುರಿಯನ್ನು ಇಟ್ಟಿದ್ದಾರೆ. ಆ ಸೇವೆಯಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾರೆ. ಆ ಒಂದು ಗುರಿಯಲ್ಲಿ, ಆ ಒಂದು ಓಟದಲ್ಲಿ ನೀವೇನು ಮಾಡಬೇಕು ಎಂಬುದಾಗಿ ಒಂದು ಇಟ್ಟಿರ್ತಾರೆ. ಅದನ್ನು ನೀವು ಕಂಡುಕೊಂಡು ಅವರೊಂದಿಗೆ ಸೇರಿ ಓಡಿದರೆ ಕರ್ತನು ನಿಮಗೆ ನೇಮಿಸಿರುವುದನ್ನು ನೀವು ನೆರವೇರಿಸುವ ಹಾಗೆ ಅವರೊಂದಿಗೆ ಸೇರಿ ನೀವು ಓಡಬೇಕು. ಈ ರೀತಿ ಓಡದೆ ಅವರ ಗುರಿ ಮಾರ್ಪಟ್ಟದರಿಂದ ನೀವು ಚೆನ್ನಾಗಿ ನೋಡ್ರಿ, ತನ್ನ ಕುರಿದನಗಳು, ಆಸ್ತಿ, ಐಶ್ವರ್ಯ ಎಲ್ಲದರೊಂದಿಗೆ ಅಬ್ರಹಾಮನನ್ನು ಹಿಂಬಾಲಿಸುವುದಂತಹ ಲೋಟನು, ಸಮಭೂಮಿಯಲ್ಲಿ ಹೋಗಿ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ವಾಸವಾದಂಥ ಲೋಟನು ಅಲ್ಲಿ ಸಮೃದ್ಧಿಯಾಗಿ ಇತ್ತು. ಅಲ್ಲಿ ಕುಳಿತನು, ಓಟ ನಿಂತೋಯ್ತಲ್ಲಿ. ಅಬ್ರಹಾಮನ ಮುಂದೆ ನಡೆಯುತ್ತಲೇ ಇದ್ದಾರೆ. ಇವರ ಓಟ ನಿಂತು ಹೋಯಿತು. ಈಗ ಇಲ್ಲಿ ಅವರಿಗೊಂದು ಸಮಸ್ಯೆ ಬಂದಿತ್ತು. ತಾನು ಸಂಪಾದನೆ ಮಾಡಿದ್ದೆಲ್ಲ ಕುರಿದನಗಳು, ಅದರ ಬಗ್ಗೆ ನಡೆದಂತಹ ಕಾರ್ಯವೆಲ್ಲ ನಿಮ್ಗೆ ಗೊತ್ತಲ್ವಾ. ಅವರ ಬಳಿ ಇದ್ದಂತಹ ಮಂದೆ ಕಾಯುವವರು ಜಗಳವಾಡಿದ್ರಲ್ಲ, ಅವನೇನಾದ ಅಂತ ನಿಮಗೆಲ್ಲ ಗೊತ್ತಿಲ್ಲ. ಆಕಾಶದಿಂದ ಬೆಂಕಿ ಇಳಿದು ಸೊದೋಮ್ ಗೊಮೋರ ಪಟ್ಟಣದ ಮೇಲೆ ಅದು ಬಿದ್ದಾಗ ಲೋಟನ ಕುಟುಂಬ ಮಾತ್ರ ಹೊರಗೆ ತಪ್ಪಿಸಿಕೊಂಡು ಬಂದಿತ್ತು. ಲೋಟನ ತೆಗೆದುಕೊಂಡಂತಹ ಕುರಿದನಗಳೆಲ್ಲ ಹೋಯಿತು. ಅವರ ಮಂದೆ ಕಾಯುವವರೆಲ್ಲ ಒಟ್ಟೋದರು.
ಹಾಗಾದರೆ ಇವರಲ್ಲಿ ಓಡಿ ಬರುತ್ತಾರೆ. ಓಡಿ ಬಂದಲ್ಲಿ ಏನು ಮಾಡಬೇಕು? ಎಲ್ಲ ಹೋಯ್ತಾರೆ ನಮ್ಮ ಕೈಯಲ್ಲಿ. ಹೆಂಡತಿ ಕೂಡ ಉಪ್ಪು ಕಂಬವಾಗಿ ಮಾರ್ಪಟ್ಲು. 2 ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿದ್ದೇನೆ. ಇನ್ನು ಮುಂದೆ ನಾವು ಕಾಯುವುದಕ್ಕೂ ಜೀವಿಸುವುದಕ್ಕೂ ಬೇರೆ ಕುರಿದನಗಳು ಏನೂ ಇಲ್ವಲ್ಲ. ಇವಾಗ ನಾವೇನು ಮಾಡಬೇಕು? ಏನು ಮಾಡಬೇಕು? ಮತ್ತೆ ಅಬ್ರಹಾಮನನ್ನು ಹುಡುಕಿ ಅವರೊಂದಿಗೆ ಸೇರಿಕೊಳ್ಳಬೇಕು. ಆದರೆ ನೋಡ್ರಿ, ಒಮ್ಮೆ ಅವನು ದೂರ ಹೋದವನು ಮತ್ತೆ ಅವನಿಗೆ ಸಂದರ್ಭ ಸಿಕ್ಕಿದ್ರೂ ಕೂಡ ಮತ್ತೆ ಆ ಓಟವನ್ನು ಅವನಿಂದ ಹಿಡಿಯಲ್ಪಡದೆ ಹೋಗುತ್ತದೆ. ಮತ್ತೆ ಲೋಟನು ಅಬ್ರಹಾಮನೊಂದಿಗೆ ಸೇರಿದ್ನ ಅಂತ ನೋಡಿ, ಇಲ್ಲ, ಸೇರಲಿಲ್ಲ. ಅಬ್ರಹಾಮನು ಲೋಟನು ಮತ್ತೆ ಸೇರಿದ್ರ? ಇಲ್ಲ. ಅದು ಮುಗಿದು ಹೋಯಿತು. ಮುಗಿದು ಹೋದದ್ದಾಗಿಯೇ ಅದು ಮಾರ್ಪಟ್ಟಿತು. ಹಾಗಾಗಿ ಅದಕ್ಕೆ ಕಾರಣ ಏನಂತ ಕೇಳಿದ್ರೆ, ಒಂದು, ಅವರ ಗುರಿ ಏನು ಎನ್ನುವುದು ಅವರಿಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಅವರು ತಮ್ಮ ಕರುವಿಕೆ ಕುರಿತಾಗಿ ದೃಢಪಡಿಸಿಕೊಳ್ಳಲಿಲ್ಲ. ಅಬ್ರಹಾಮನು ಹೊರಟದ್ದು ತನ್ನ ಮಂದೆಯನ್ನು ವೃದ್ಧಿ ಮಾಡುವುದಕ್ಕಾಗಿ ಅಲ್ಲ, ಕರ್ತನು ತನಗೆ ತೋರಿಸಿದ ದೇಶದಲ್ಲಿ ಹೋಗುವುದಕ್ಕಾಗಿ. ಅಲ್ಲಿ ಅವನು ಇರುವುದಕ್ಕೋಸ್ಕರವಾಗಿ ಹೊರಟನು. ಇವರು ಕೂಡ ಅದನ್ನು ನಂಬಿಯೇ ಅಲ್ಲಿ ಹೊರಟರು. ದಾರಿಯಲ್ಲಿ ಕುರಿದನಗಳು ಅಭಿವೃದ್ಧಿಯಾಗಲು ಆರಂಭಿಸಬೇಕಾದ್ರೆ ಅವರ ಗಮನ ಬೇರೆ ಕಡೆಗೆ ತಿರುಗಿತು. ಈ ರೀತಿ ಮಾಡುವುದರಿಂದಲೇ ನಾವು ಮಾಡುವಂತಹ ಹಲವು ಕೆಲಸಗಳು, ಹಲವು ಸೇವೆಗಳು ಮಾಡ್ತೀವಿ, ಆದರೆ ಮಾಡಿ ಮುಗಿಸೋಕ್ಕಾಗಲ್ಲ. ಲೋಟನು ಹಾಗೆಯೇ ಮಾಡಿದರು, ಆದರೆ ಮಾಡಿ ಮುಗಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನೋಡಿ, ಅವರು ಊರಲ್ಲೇ ಇದ್ದರೂ ಕೂಡ ತಪ್ಪಿಸ್ಕೋತಾ ಇದ್ರು ಅಲ್ಲಿ. ಅವರು ಹೊರಟದ್ದು ವ್ಯರ್ಥವಾಯಿತು, ನಡೆದದ್ದು ವ್ಯರ್ಥವಾಯಿತು, ಮಂದೆಯನ್ನು ದೇವರ ಅಭಿವೃದ್ಧಿ ಮಾಡಿದ್ದು ಅಲ್ಲಿ ವ್ಯರ್ಥವಾಯಿತು, ಅವರ ಮಕ್ಕಳು, ಅವರ ಕುಟುಂಬ ಎಲ್ಲವೂ ವ್ಯರ್ಥವಾಯಿತು. ಹಾಗಾದರೆ ಒಂದು ಕಾರ್ಯವನ್ನು ಮಾಡಿ ಮುಗಿಸದಿದ್ದರೆ, ಅದರ ಗುರಿಯನ್ನು ಹೊಂದದೇ ಇದ್ದರೆ ಆ ಕಾರ್ಯವು ನಮಗೆ ಯಾವ ಪ್ರಯೋಜನವನ್ನು ತರುವುದಿಲ್ಲ. ಅದಕ್ಕೆ ಲೋಟನು ನಮಗೆ ಒಂದು ದೊಡ್ಡ ಉದಾಹರಣೆಯಾಗಿ ಇದ್ದಾರೆ. 2ನೇ ಕಾರ್ಯವನ್ನು ನೋಡಿ, ಪ್ರಯಾಣವನ್ನು ಆರಂಭಿಸಿ ಮುಗಿಸಲಾಗದೆ ಹೋದಂತಹ ಇಸ್ರಾಯೇಲಿಯರು. ಐಗುಪ್ತದಿಂದ ಕರ್ತನು ಅವರನ್ನು ಕರೆದು ಹಾಲು ಜೇನು ಹರಿಯುವಂತಹ ಕಾನಾನ್ ದೇಶಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗಲಿದ್ದೇನೆ ಎಂಬುದಾಗಿ ಹೇಳಿದಾಗ 35 ಲಕ್ಷ ಇಸ್ರಾಯೇಲಿಯರು, ಚರಿತ್ರೆಯಲ್ಲಿ ಲೆಕ್ಕ ಹೇಳ್ತಾರೆ, ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆ ಇರ್ಬೋದು, 35 ಲಕ್ಷ ಮಂದಿ ಇದ್ರಂತೆ ಆ ದಿನದಲ್ಲಿ. 35 ಲಕ್ಷ ಮಂದಿ, 12 ಕುಲಗಳು. ಅವರು ಹೊರಟರು. ಅವರು ಹೊರಟು ದಾಟಿ ಬಂದು ಅವರಿಗೆ ಏನು ಗೊತ್ತು? ಕರ್ತನು ನಮ್ಮನ್ನು ಬೇರೆ ದೇಶದಲ್ಲಿ ಇರಿಸಲಿದ್ದಾರೆ. ಅದು ದಾಸತ್ವದ ದೇಶವಲ್ಲ. ನಮಗೋಸ್ಕರವಾಗಿ ದೇವರು ಸ್ವಾತಂತ್ರ್ಯವಾದ ಒಂದು ಸ್ವಂತ ದೇಶವನ್ನು ಕೊಡಲಿದ್ದಾರೆ. ಐಗುಪ್ತ್ಯ ದೊಡ್ಡ ದೇಶವೇ, ದೊಡ್ಡ ದೊಡ್ಡ ಕಟ್ಟಡಗಳು ಇವೆ, ಅರಸನಿದ್ದಾನೆ, ಸೈನ್ಯವಿದೆ. ಆದರೂ ನಾವಲ್ಲಿ ಗುಲಾಮರಾಗಿದ್ದೇವಲ್ಲ. ನಮಗೋಸ್ಕರವಾಗಿ ಒಂದು ಸ್ವಂತ ದೇಶವನ್ನು ದೇವರು ಕೊಡಲಿದ್ದಾರೆ. ಅದನ್ನು ನಂಬಿಯೇ ಅವರು ಹೊರಟರು. ಆದರೆ ಹೊರಟವರು ಕಾನಾನ್ನಲ್ಲಿ ಹೋಗಿ ಸೇರಲಿಲ್ಲ. ನೀವು ಮುಂದುವರಿದು ಅಲ್ಲಿ ಓದುತ್ತಾ ಬರುವುದಾದರೆ, ಮೋಶೆ ಮಾತ್ರವಲ್ಲ, ಆ ಮೊದಲ ತಲೆಮಾರು ಹೊರಟರಲ್ಲ ಅಲ್ಲಿ, ಅವರಲ್ಲಿ ಒಬ್ಬನು ಕಾನಾನೊಳಗೆ ಹೋಗಲಿಲ್ಲ. ಅವರ ಮಕ್ಕಳು 20 ವರ್ಷಕ್ಕೆ ಒಳಗಾದವರಿದ್ದಾರೆ ನೋಡಿ, ಅವರೇ ಯೆಹೋಶುವನ ನೇತೃತ್ವದಲ್ಲಿ ಕಾನಾನೊಳಗೆ ಹೋದರು. ಹಾಗಾದರೆ ಆ ದೇಶದಿಂದ ಹೊರಟರಲ್ಲ, 40 ವರ್ಷ ನಡೆದ್ರಲ್ಲ, ಅದರಲ್ಲಿ ಹೊರಟವರಲ್ಲಿ ಒಬ್ಬನು ಕೂಡ ಯೆಹೋಶುವನನ್ನು, ಕಾಲೇಬನನ್ನು ಬಿಟ್ಟು ಬೇರೆ ಯಾರು ಕೂಡ ಕರ್ತನು ವಾಗ್ದಾನ ಮಾಡಿದ ಕಾನಾನೊಳಗೆ ಪ್ರವೇಶ ಮಾಡಲಿಲ್ಲ. ವಾಕ್ಯದಲ್ಲಿ ನೀವು ಓದಿ ನೋಡ್ರಿ, ಅರಣ್ಯಕಾಂಡ 14ನೇ ಅಧ್ಯಾಯ 29ರಿಂದ 32ರವರೆಗಿರುವಂಥ ವಾಕ್ಯಗಳು. ನಾವು ಬಂದು ಸಾಮಾನ್ಯವಾಗಿ ಇಸ್ರಾಯೇಲ್ ಹೊರಟರು, 40 ವರ್ಷ ದಾಟಿ ಅವರು ಕಾನಾನೊಳಗೆ ಅವರು ಕರ್ಕೊಂಡು ಹೋಗಲ್ಪಟ್ಟರು ಅಂತ ನೋಡ್ತೀವಲ್ವಾ. ಹೊರಟವನು ಯಾರೂ ಹೋಗಲಿಲ್ಲ, ಮೋಶೆ ಒಳಗೊಂಡು. ಅವರ ಮಕ್ಕಳೇ ಅದನ್ನು ಸ್ವತಂತ್ರಿಸಿದರು. ಹೊರಟವರಲ್ಲಿ ಯೆಹೋಶುವನು, ಕಾಲೇಬನು ಇಬ್ಬರು ಬಿಟ್ಟರೆ ಬೇರೆ ಯಾರೂ ಆ ದೇಶದ ಒಳಗೆ ಪ್ರವೇಶ ಮಾಡಲಿಲ್ಲ. ಈಗ ಪ್ರಯಾಣವನ್ನು ಆರಂಭಿಸಿದ್ರಲ್ಲ, ಮಾಡಿದ್ರಲ್ಲ, ನಡೆದ್ರಲ್ಲ, ಕರ್ತನು ತೋರಿಸಿದಂತಹ ದಾರಿಯಲ್ಲಿ ಹೋದ್ರಲ್ಲ, ಹೋಗಿ ಏನು ಪ್ರಯೋಜನ? ಮಾಡಿದರೂ ಮಾಡಿ ಮುಗಿಸಲಿಲ್ಲ. ವಾಕ್ಯವನ್ನು ಓದ್ತೀನಿ ನೋಡಿ, ಈ ಅರಣ್ಯದಲ್ಲಿ ನಿಮ್ಮ ಶವಗಳು ಬೀಳುತ್ತವೆ. ನಿಮ್ಮಲ್ಲಿ 20 ವಯಸ್ಸಿನವರು ಅದಕ್ಕಿಂತ ಮೇಲ್ಪಟ್ಟವರಾಗಿ ಎಣಿಸಲ್ಪಟ್ಟು ನಿಮ್ಮ ಸಂಖ್ಯಕ್ಕೆ ಒಳಪಟ್ಟವರು ನನಗೆ ವಿರುದ್ಧವಾಗಿ ಯಾರ್ಯಾರೆಲ್ಲ ಇದ್ದಾರೋ ಎಲ್ಲರ ಶವಗಳು ಬೀಳುತ್ತವೆ. ದೇವರು ಹೇಳುತ್ತಾರೆ 20 ವರ್ಷ ಅಂತ ಹೇಳಿದ್ರೆ, ಇವನು ಐಗುಪ್ತದಲ್ಲಿ ಹುಟ್ಟಿದವನಲ್ಲ, ಅರಣ್ಯದಲ್ಲಿ ಹುಟ್ಟಿದವನು.
ಯಾರು ಇವರು 35 ಲಕ್ಷ ಮಂದಿ ಹೊರಟರಲ್ಲ ಅಲ್ಲಿ, ಅದರಲ್ಲಿ 20 ವಯಸ್ಸಿಗೆ ಒಳಪಟ್ಟವರಿದ್ದಾರೆ ನೋಡಿ, ಅವರನ್ನಲ್ಲದೆ, ಅಂದರೆ ಇವರು ಐಗುಪ್ತದಲ್ಲಿ ಹುಟ್ಟಿದವರಲ್ಲ, ಅರಣ್ಯದಲ್ಲಿ ಹುಟ್ಟಿದವರು. ದೇವರು ಹೇಳ್ತಾರೆ ನೋಡಿ, 20 ವಯಸ್ಸಿಗೆ ಒಳಪಟ್ಟು ನಿಮ್ಮ ಸಂಖ್ಯೆಗೆ ಒಳಪಟ್ಟವರು, ನನಗೆ ವಿರುದ್ಧವಾಗಿ ಗುಣಗುಟ್ಟಿದವರಾಗಿದ್ದವರ ಎಲ್ಲರೂ ಸಾಯುತ್ತಾರೆ. 20 ವಯಸ್ಸು ಮೊದಲುಗೊಂಡು ಅದಕ್ಕೆ ಮೇಲಾಗಿರುವವರು, ಹಾಗಾದರೆ 20 ವಯಸ್ಸು ಒಳಗವರನ್ನು ಬಿಟ್ಟು 20 ವಯಸ್ಸು ಬಿಟ್ಟು ಮೇಲಾಗಿರುವವರು, ಅವನ ಶವವು ಅರಣ್ಯದಲ್ಲಿಯೇ ಬೀಳುವುದು. ಯೆಫುನ್ನೆಯ ಮಗನಾದ ಕಾಲೇಬನು, ನೂನನ ಮಗನಾದ ಯೆಹೋಶುವನು ಬಿಟ್ಟರೆ ಉಳಿದವರಾಗಿರುವಂತಹ ನೀವು, ನಾನು ನಿಮ್ಮನ್ನು ಇರಿಸುತ್ತೇನೆಂಬುದಾಗಿ ಆಜ್ಞಾಪಿಸಿಕೊಟ್ಟಂತಹ ದೇಶದಲ್ಲಿ ಪ್ರವೇಶ ಮಾಡುವುದಿಲ್ಲ. ಆ ಒಂದು ತಲೆಮಾರಿನಲ್ಲಿ ಅವರು ಹೊರಟ್ರಲ್ಲ ಐಗುಪ್ತದಿಂದ, ಅದರಲ್ಲಿ ಇಬ್ಬರಿಗೆ ಮಾತ್ರನೇ ಪರ್ಮಿಷನ್. ಒಂದು ಕಾಲೇಬನು, ಮತ್ತೊಬ್ಬನು ಯೆಹೋಶುವ. ಇವರಿಬ್ಬರಲ್ಲದೆ ಬೇರೆ ಒಬ್ಬನೂ ಕೂಡ ವಾಗ್ದಾನ ಮಾಡಲ್ಪಟ್ಟಂತಹ ಭೂಮಿಯಲ್ಲಿ ಪ್ರವೇಶಿಸುವುದಿಲ್ಲ. ನಾವು ಮಕ್ಕಳು ಸಾಯಬೇಕಾ ಎಂಬುದಾಗಿ ನೀವು ಹೇಳಿದಂತಹ ನಿಮ್ಮ ಮಕ್ಕಳನ್ನಾದರೂ 20 ವಯಸ್ಸಿಗೆ ಒಳಪಟ್ಟವರನ್ನಾಗಲಿ ನಾನು ಅವರನ್ನು ಪ್ರವೇಶಿಸುವಂತೆ ಮಾಡ್ತೀನಿ. ನೀವು ಅಸಡ್ಡೆ ಮಾಡಿದಂತಹ ದೇಶಕ್ಕೆ ಅವರು ಪ್ರವೇಶ ಮಾಡುವರು. ನಿಮ್ಮ ಶವಗಳು ಈ ಅರಣ್ಯದಲ್ಲಿಯೇ ಬೀಳುವುದು ಅಂತ ಹೇಳಿದರು. ಹಾಗಾದರೆ ನೋಡಿ, ಓಟವನ್ನು ಆರಂಭಿಸಿದರು. ಕಡೆಯದಾಗಿ ಇಸ್ರಾಯೇಲರಲ್ಲಿ ಓಡಲು ಆರಂಭಿಸಿದವರು ಒಬ್ಬನು ಕೂಡ ದೇಶದಲ್ಲಿ ಪ್ರವೇಶ ಮಾಡಲಿಲ್ಲ, ಯೆಹೋಶುವ ಕಾಲೇಬನ ಬಿಟ್ಟು. ಉಳಿದವರೆಲ್ಲ ನಡುವೆ ಹುಟ್ಟಿದವರು, 20 ವರ್ಷ ದಾಟಿ ಹುಟ್ಟಿದವರು, 40 ವರ್ಷ ನಡೆದರಲ್ಲ, ಅವರೇ ಒಳಗೆ ಪ್ರವೇಶ ಮಾಡಿದರು. ಏನು ನಡೆಯುತ್ತಲ್ಲಿ? ಇವರು ಹಾಗೆ ಅವರ ಕಾರ್ಯವನ್ನು ಮಾಡಿ ಮುಗಿಸಲಾಗದೆ ತಮ್ಮ ಗುರಿಯನ್ನು ಪರಿಪೂರ್ಣವಾಗಿ ಹಿಡಿಯಲು ಆಗದೆ ಹೋಗುವುದಕ್ಕೆ ಕಾರಣವಾದರೂ ಏನು? ನೋಡ್ರಿ, ಅಲ್ಲಿ ಕಾರಣ ಅವರ ಪಾಪವು, ಸ್ವಂತ ಇಚ್ಛೆ, ಅವರ ಅಕ್ರಮಗಳು. ಕೀರ್ತನೆಗಳಲ್ಲಿ 78ನೇ ಅಧ್ಯಾಯ 13ರಿಂದ ಕೆಲವೊಂದು ವಾಕ್ಯಗಳು. ಅಧ್ಯಾಯ ಪೂರ್ತಿಯಾಗಿಯೂ ಈ ಇಸ್ರಾಯೇಲ್ಯರು ಯಾವ ಪಾಪವನ್ನು ಮಾಡಿದ್ರು ಎಂಬುದಾಗಿ ಹೇಳಲ್ಪಟ್ಟಿದೆ. ಕೆಲವೊಂದು ವಾಕ್ಯವನ್ನು ಸ್ಯಾಂಪಲ್ಗೋಸ್ಕರವಾಗಿ ಓದೋಣ. ಆತನು ಸಮುದ್ರವನ್ನು ಭೇದಿಸಿ ಅದರ ನೀರನ್ನು ರಾಶಿಯಂತೆ ನಿಲ್ಲಿಸಿ ಅವರನ್ನು ದಾಟಿಸಿದನು. ಹಗಲು ಮೋಡದಿಂದಲೂ ಇರುಳು ಬೆಂಕಿಯ ಬೆಳಕಿನಿಂದಲೂ ಅವರನ್ನು ಕರೆದೊಯ್ದನು. ಆತನು ಅರಣ್ಯದಲ್ಲಿ ಬಂಡೆಗಳನ್ನು ಸೀಳಿ ಅವರಿಗೆ ಸಾಗರದಿಂದಲೋ ಎಂಬಂತೆ ಧಾರಾಳವಾಗಿ ನೀರು ಕುಡಿಸಿದನು. ಕೀರ್ತನೆಗಳು 78ನೇ ಅಧ್ಯಾಯ 13ರಿಂದ ಓದ್ತಾ ಇದ್ದೀನಿ. ಗಿರಿಶಿಲೆಯ ಜಲಪ್ರವಾಹಗಳನ್ನು ಹೊರಡಿಸಿ ನದಿಗಳಾಗಿ ಹರಿಯ ಮಾಡಿದನು. ಆದರೂ ಕೂಡ ಅವನು ನಿರ್ಜಲ ಪ್ರದೇಶದಲ್ಲಿ ಪರಾತ್ಪರನಿಗೆ ಪದೇ ಪದೇ ಅವಿಧೇಯರಾಗಿ ಇನ್ನೂ ಹೆಚ್ಚು ಪಾಪ ಮಾಡುತ್ತಾ ಬಂದರು. ಅವರು ಇಷ್ಟ ಭೋಜನವನ್ನು ಕೇಳಿಕೊಳ್ಳುವಲ್ಲಿ ಸಂಶಯಾತ್ಮರಾಗಿ ದೇವರನ್ನ ಪರೀಕ್ಷಿಸಿದರು. ಅವರು ಆತನಿಗೆ ವಿರುದ್ಧವಾಗಿ ಅಂದದ್ದೇನೆಂದರೆ, ದೇವರು ಅರಣ್ಯದಲ್ಲಿ ಊಟಕ್ಕೆ ಬಡಿಸಬಲ್ಲನೋ? ಬಂಡೆಯನ್ನು ಒಡೆದು ನೀರು ಚಿಮ್ಮಿ ಹೊರಗೆ ಬರುವಂತೆಯೂ ಪ್ರವಾಹವು ದಡಮೀರಿ ಹರಿಯುವಂತೆಯೂ ಮಾಡಿದನಲ್ಲವೋ? ಆತನು ರೊಟ್ಟಿಯನ್ನ ಕೊಡಶಕ್ತನೋ? ಬಂಡೆ ಒಡೆದ ನೀರು ಬಂತು ಕಣಯ್ಯ, ಅವ್ರು ರೊಟ್ಟಿ ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ. ಅವನ ಪ್ರಶ್ನೆ ಹೆಂಗಿದೆ ಕೇಳ್ರಿ. ತಮ್ಮ ಜನಗಳಿಗೆ ಮಾಂಸವನ್ನು ಕೊಡುತ್ತಾರಾ ಎಂಬುದಾಗಿ ಕೇಳಿದರು. ಇದುವೇ ದೇವರ ಕೋಪ ಅವರ ಮೇಲೆ ಬಂದದ್ದಕ್ಕೆ ಕಾರಣ. ನೋಡಿ, ಇಷ್ಟೊಂದನ್ನ ಮಾಡಿ ಆ ಒಂದು ಸಮುದ್ರವನ್ನು ಭೇದಿಸಿ ಅರಣ್ಯದಲ್ಲಿ ಸಮಭೂಮಿಯಲ್ಲಿ ನಡೆಸಿ ಅವರ ನಡೆಸುವಂತೆ ಮಾಡಿ, ಮೇಘಸ್ತಂಭವು ಅಗ್ನಿಸ್ತಂಭವು ಅವರನ್ನ ಪ್ರತಿನಿತ್ಯ ಮುನ್ನಡೆಸಿ ಅವರು ಅರಣ್ಯದಲ್ಲಿ ಪಾಪವನ್ನ ಮಾಡಿದರು. ಒಂದು ಕಾರ್ಯವನ್ನ ಕರ್ತನ ಬಳಿಯಿಂದ ಒಂದು ಕಾರ್ಯವನ್ನ ಪಡೆದು ಕರ್ತನ ಕಾರ್ಯದಲ್ಲಿ ನಾವು ನಡೆಯುತ್ತಾ ಇರಬೇಕಾದ್ರೆ ಆ ಮಧ್ಯಂತರದ ಅವಧಿಯಲ್ಲಿ ಈ ರೀತಿಯಾಗಿರುವಂತಹ ಕಾರ್ಯಗಳು: ಒಂದು, ಪಾಪ; ಎರಡನೇದಾಗಿ ತಮ್ಮ ಇಚ್ಛೆಗಳು; ಮೂರನೇದಾಗಿ ನಾಲಿಗೆ. ಅವನೇನು ಕೇಳ್ತಾನೆ ನೋಡಿ, ದೇವರು ಬಂಡೆಯನ್ನು ಒಡೆದ್ರೆ ನೀರು ಬಂತದೆ, ಏನು ದೊಡ್ಡ ವಿಷಯ ಅಲ್ವಲ್ಲ ಅದು. ಬಂಡೆಯಲ್ಲಿ ಬಂದು ನದಿಗಳು ಹರಿಯುತ್ತೆ. ನಾವೇ 4 ಕಲ್ಲು ತಗೊಂಡು ಹೊಡೆದಿದ್ರೆ ನೀರು ಬರ್ತಾಯಿತ್ತು. ನೀರು ಕೊಡ್ಬೋದು, ದೊಡ್ಡದಲ್ಲ ಅದು. ರೊಟ್ಟಿಯನ್ನು ಕೊಡೋಕ್ಕೆ ಸಾಧ್ಯನಾ ಬಿಸಿ ಬಿಸಿಯಾಗಿ? ದೇವರಿಗೆ ಸಾಮರ್ಥ್ಯ ಇದೆಯಾ? ಇವರು ಯಾರು? ಐಗುಪ್ತ ದೇಶದಲ್ಲಿ ಅಷ್ಟು ಅದ್ಭುತಗಳನ್ನು ನೋಡಿದವರೇ ಇವರು. ನೈಲ್ ನದಿ ರಕ್ತಮಯವಾಗಿ ಮಾರ್ಪಟ್ಟಿದ್ದನ್ನು ನೋಡಿದವರು, ಸಮುದ್ರ ಎರಡಾಗಿ ಭೇದಿಸಲ್ಪಟ್ಟಿದ್ದನ್ನು ನೋಡಿದವರು. ಇವೆಲ್ಲವುಗಳಲ್ಲಿಯೂ ಅವರು ಮಾಡಿದ
ಕೆಲವೊಂದು ಪಾಪಗಳನ್ನು ನೋಡಿ, ಅರಣ್ಯದಲ್ಲಿ ಕರ್ತನ ಕಾರ್ಯವನ್ನು ನೆರವೇರಿಸುವಾಗ ತನ್ನ ಸ್ವಂತ ಲಾಭವನ್ನು ಆಲೋಚನೆ ಮಾಡಿ ಪಾಪವನ್ನು ಮಾಡಿದರು. ಸ್ವಂತ ಇಚ್ಛೆಯಲ್ಲಿ ಬಿದ್ದರು. ಕರ್ತನನ್ನು ಪರಿಹಾಸ್ಯ ಮಾಡಿದವರಾಗಿದ್ದರು. ಪರೀಕ್ಷೆ ಮಾಡಿದವರಾಗಿದ್ದರು. ಸಾಧ್ಯನಾ? ಮಾಡಿ ತೋರ್ಸಕ್ಕೆ ಹೇಳು ನೋಡೋಣ ಎಂಬುದಾಗಿ ಹೇಳಿ ಪರೀಕ್ಷೆ ಮಾಡಿದವರಾಗಿದ್ದರು. ಇದರಿಂದ ದೇವರ ಕೋಪ ಅವರ ಮೇಲೆ ಪ್ರಕಟವಾಯಿತು. ಹಾಗಾಗಿ ದೇವರ ಕಾರ್ಯವನ್ನು ಮಾಡುವಾಗ ಮಾಡಿದವನು ಮಾಡಿ ಮುಗಿಸದೆ ಹೋಗುವುದಕ್ಕೆ ಕಾರಣ, ಅದನ್ನು ಮಾಡುವ ಕಾಲಘಟ್ಟದಲ್ಲಿಯೇ ಪಾಪಕ್ಕೆ ಸ್ಥಳ ಕೊಡುವಂಥದ್ದು, ಕರ್ತನಿಗೆ ವಿರುದ್ಧವಾಗಿ ಗುಣಗುಟ್ಟುವಂಥದ್ದು, ತನ್ನ ಸ್ವಂತ ಇಚ್ಛೆಯನ್ನು ಅದನ್ನು ಪ್ರಯಾಸಪಟ್ಟು ಪಡೆದುಕೊಳ್ಳುವುದಕ್ಕೆ ಇಷ್ಟಪಟ್ಟು ಕರ್ತನನ್ನು ಪರೀಕ್ಷೆ ಮಾಡುವುದು, ಕರ್ತನನ್ನು ಪರಿಹಾಸ್ಯ ಮಾಡುವಂಥದ್ದು, ಕರ್ತನ ಶಕ್ತಿಯನ್ನು ಕಡಿಮೆಯಾಗಿ ಎಣಿಸುವಂಥದ್ದು, ಇದೆಲ್ಲ ದೇವರ ಕಾರ್ಯವನ್ನು ಮಾಡುತ್ತಿರುವಾಗಲೇ, ಇವರು ನಡೆಯುತ್ತಿರುವಾಗಲೇ ಕರ್ತನು ತಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ಅದೆಷ್ಟು ಕಡೆ ನಡೆಸ್ತದಿರಲ್ಲ. ಆ ಒಂದು ಕಾರ್ಯವನ್ನು ಮಾಡಿದ ನಡೀತಾನೆ ಅವನು ಪಾಪವನ್ನು ಮಾಡಿ, ಪರೀಕ್ಷೆ ಕೂಡ ಮಾಡಿ, ಪರಿಹಾಸ್ಯವನ್ನು ಮಾಡಿ, ದೇವರನ್ನು ನಿಂದಿಸಿ, ದೂಷಿಸಿ, ಕೋಪವನ್ನು ಎಬ್ಬಿಸಿದನು. ಆದ್ದರಿಂದ ಅವರಿಂದ ಮಾಡಿದರೂ ನಡೆದರೂ ಮಾಡಿ ಮುಗಿಸಲಾಗಲಿಲ್ಲ. ಅವರು ಹೋಗಬೇಕಾಗಿರುವಂತಹ ಸ್ಥಳವನ್ನು ಹೋಗಿ ತಲುಪಲು ಸಾಧ್ಯವಾಗಲಿಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಹಾಗೆಯೇ ದೇವರ ಬಳಿ ಒಂದು ಕಾರ್ಯವನ್ನು ಪಡೆದುಕೊಂಡಿದ್ದೇವೆ, ಆ ಕಾರ್ಯವನ್ನು ಮಾಡುತ್ತೇವೆ. ಅಷ್ಟು ಮಾತ್ರ ಮಾಡುವುದಲ್ಲ, ಮಾಡುವಾಗಲೇ ನಮ್ಮ ಸ್ವಂತ ಇಚ್ಛೆಯನ್ನು ನೆರವೇರಿಸಿ ಪಾಪಗಳನ್ನು ಮಾಡಿ ಕರ್ತನಿಗೆ ವಿರುದ್ಧವಾಗಿ ಮಾತಾಡಿ ಕರ್ತನ ಕಾರ್ಯವನ್ನು ನಾವು ಚಿಂತಿಸಿ ಪರಿಹಾಸ್ಯ ಮಾಡಿ ಅದನ್ನು ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ಆ ಕಾರ್ಯವನ್ನು ಮಾಡಿ ಮುಗಿಸಲು ಸಾಧ್ಯವಿಲ್ಲ. ನೋಡಿ, ಹೊರಟವರು ಯಾರು ಆ ದೇಶದ ಒಳಗೆ ಕಾಲೆಜ್ಜೆ ಇಡಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅನಂತರ ಇನ್ನೊಂದು ಕಾರ್ಯವನ್ನು ನೋಡಿ, ಇದು ಕಾನಾನಿನಲ್ಲಿ ಪ್ರವೇಶ ಮಾಡಲು ಬಯಸದೇ ಇರುವಂತಹ ರೂಬೇನನು, ಇನ್ನು ಕೆಲವೊಂದು ಕುಲಗಳು. ಈಗ ಇಸ್ರೇಲ್ ಗೋತ್ರದವರು 12 ಕುಲದವರಾಗಿದ್ದಾರೆ. ಕರ್ತನ ಕಾರ್ಯವನ್ನು ನೆರವೇರಿಸುವ ಹಾಗೆ ನಾನು ನಿಮ್ಮನ್ನು ಹಾಲು ಜೇನು ಹರಿಯುವಂತಹ ಕಾನಾನಲ್ಲಿ ಹೋಗಿ ಸೇರಿಸುತ್ತೇನೆ. ಇದನ್ನು ನಂಬಿಯೇ ಅವರು ಹೊರಟರು. ಆದರೆ ಅವರ ಗುರಿ ಎನ್ನುವುದು ಕಾನಾನ್ ಅಲ್ವಾ? ಆ ಕಾನಾನಲ್ಲಿ ಬಂದು ಸೇರಿದರೆ ಮಾತ್ರ ಅವರ ಒಂದು ಮಾಡಿದಂತಹ ಕಾರ್ಯ, ಆರಂಭವಾದ ಕಾರ್ಯ ಪರಿಪೂರ್ಣವಾಗುತ್ತದೆ. ಈಗ ಅವರು ಸ್ಥಳದ ಕಡೆಗೆ ಅವರು ಮುನ್ನಡೆಸಲ್ಪಡ್ತಾ ಇದ್ದಾರೆ, ನಡೆಯುತ್ತಿದ್ದಾರೆ. ಆ ರೀತಿ ನಡೆಯುವಂತಹ ಪಕ್ಷದಲ್ಲಿ ಆ ಓಟವನ್ನು ಪರಿಪೂರ್ಣವಾಗಿ ಓಡಲಾಗದ ಹಾಗೆ ನಡುವೆ ಒಂದು ಚಿಕ್ಕ ಡಿಸ್ಟ್ರಾಕ್ಷನ್ ಬರುತ್ತದೆ. ಏನು ನಡೆಯುತ್ತೆ ಅಂತ ನೋಡಿ. ಅರಣ್ಯಕಾಂಡ 32ನೇ ಅಧ್ಯಾಯ 1ರಿಂದ ಕೆಲವೊಂದು ವಾಕ್ಯಗಳು. ಅರಣ್ಯಕಾಂಡ 32:1. ಇವರು ಆ ರೀತಿ ನಡೆಯುತ್ತಿರುವಾಗಲೇ ರೂಬೇನ್ ಕುಲದವರು, ಅನಂತರ ಈ ಗಾದ್ ಎನ್ನುವಂತಹ ಕುಲ, ಈ 2 ವ್ಯಕ್ತಿಗಳಿಗೂ ಕುರಿದನಗಳು ಅಧಿಕವಾಗಿದೆ. ಇವರಿನ್ನೂ ಹೋಗಬೇಕಾಗಿರುವ ದೂರ ಇನ್ನೂ ಇದೆ. ಕರ್ತನು ಹೇಳಿದಂತಹ ವಾಗ್ದಾನ ಮಾಡಲ್ಪಟ್ಟಂತಹ ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಮಭೂಮಿ ಬರಬೇಕಾದ್ರೆ ಆ ಸ್ಥಳವನ್ನು ನೋಡುತ್ತಾರೆ. ಆ ಊರನ್ನು ಬಹಳ ಸುಂದರವಾಗಿದೆ. ತಮ್ಮ ಕುರಿದನಗಳನ್ನು ಕಾಯಿಸುವುದಕ್ಕೆ, ಮೇಯಿಸುವುದಕ್ಕೆ ಒಳ್ಳೆ ಸ್ಥಳವಾಗಿದೆ. ಹಚ್ಚ ಹಸುರಾಗಿ ಸೋದೋಮ್ ಗೊಮರವನ್ನು ನೋಡಿ ಲೋಟನು ಹೆಂಗೋದರು ಆ ರೀತಿಯಾಗಿ ನೋಡಿದ್ರೆ ಹಚ್ಚ ಹಸುರಾಗಿರುವಂಥ ಸ್ಥಳವಿದೆ. ಮೆಲ್ಲನೆ ಮೋಶೆ ಬಳಿ ಹೋಗಿ ಹೇಳ್ತಾರೆ, ಅಯ್ಯ, ನಮಗೆ ಬೇರೆ ಕುಲದವರಿಗಿಂತ ಕುರಿದನಗಳು ಅಧಿಕವಾಗಿದೆ. ನಾವು ಕಾರ್ಯವನ್ನು ಮಾಡುವುದಕ್ಕೆ ನಿಮ್ಮೊಂದಿಗೆ ನಡೆಯಲಾರಂಭಿಸಿದ್ದು ಸತ್ಯನೇ. ನಾವು 2 ಕುಲಗಳು ಮಾತ್ರ ಈ ಸಮಭೂಮಿಯಲ್ಲಿ ಇಲ್ಲೇ ತಂಗುತ್ತೇವೆ. ನೀವು ಮುಂದುವರೆದು ಕಂಟಿನ್ಯೂ ಮಾಡ್ರಿ ಎಂಬುದಾಗಿ ಅವರ ಬಳಿ ಬಂದು ಕೇಳ್ತಾರೆ. ಆ ಒಂದು ಸಂಭವದಲ್ಲಿ ಹೇಳಲ್ಪಡ್ತಾ ಇದೆ, ರೂಬೇನ್ ಪುತ್ರರಿಗೂ ಗಾದ್ ಪುತ್ರರಿಗೂ ಕುರಿದನಗಳು ಬಹಳ ಅಧಿಕವಾಗಿ ಇತ್ತು. ಅರಣ್ಯಕಾಂಡ 32ನೇ ಅಧ್ಯಾಯದಲ್ಲಿದೆ. ಅವರು ಯಾಸೇರ್ ದೇಶವನ್ನು, ಆ ಒಂದು ದೇಶ ಯಾಸೇರ್ ಅಂತ, ಅನಂತರ ಗಿಲ್ಯಾದ್ ದೇಶವನ್ನು ಅವರು ನೋಡಿದಾಗ ಅದು ಕುರಿದನಗಳಿಗೆ ತಕ್ಕ ಸ್ಥಳ ಎಂಬುದಾಗಿ ಕಂಡುಕೊಂಡರು. ಆದ್ದರಿಂದ ರೂಬೇನ್ ಪುತ್ರರು ಗಾದ್ ಪುತ್ರರು ಅಲ್ಲಿ ಕೂಡಿ ಮೋಶೆಯನ್ನ, ಯಾಜಕನಾಗಿರುವಂತಹ ಎಲಿಯಾಜರನನ್ನ, ಸಭೆಯ ಪ್ರಭುಗಳನ್ನು ನೋಡಿ, ಕರ್ತನು ಇಸ್ರಾಯೇಲರ ಸಭೆಯ ಮುಂದೆ ಸೋಲಿಸಿದಂತಹ ಅದರೋತ್, ದೀಬೋನ್, ಯಾಶೇರ್, ನಿಮ್ರ, ಎಸ್ಬೋನ್, ಎಲಿಯಾಲೇಬ್, ಸೇಬಾ, ನೇಬೋ, ಆಮೇಲೆ ಪೇಯೋನ್ ಎನ್ನುವ ಪಟ್ಟಣಗಳನ್ನು ಒಳಗೊಂಡಿರುವಂಥ ದೇಶವಾದದ್ದು ಕುರಿದನಗಳಿಗೆ ಸೂಕ್ತವಾದ ಸ್ಥಳ. ಕರ್ತನು ತನಗೆ ವಾಗ್ದಾನ ಮಾಡಲ್ಪಟ್ಟಂತಹ ಜನಗಳಿಗೆ ಯೋಗ್ಯ ಸ್ಥಳಕ್ಕೆ ಅವರು ಮುನ್ನಡೆಸಲ್ಪಡ್ತಾ ಇದ್ದಾರೆ. ಆದರೆ ಇವರನ್ನ ನೋಡಿ,
ನಮ್ಮ ಕುರಿದನೆಗಳಿಗೆ ತಕ್ಕ ಸ್ಥಳ, ನಿಮ್ಮ ದಾಸರಿಗೆ ಕುರಿದನೆಗಳು ಅಧಿಕವಾಗಿದೆ. ನಿಮ್ಮ ಕಣ್ಗಳಲ್ಲಿ ನಮಗೆ ದಯೆ ಉಂಟಾದರೆ ನಮ್ಮನ್ನು ಯೋರ್ದಾನ್ ಹೊಳೆಯ ಆಚೆ ಕಡೆಯಲ್ಲೇ ಯೋರ್ದಾನ್ ಹೊಳೆಯನ್ನ ದಾಟಿದ್ರೆ ಅನಂತರವೇ ಕರ್ತನು ಹೇಳಿದಂತಹ ವಾಗ್ದಾನ ಮಾಡಲ್ಪಟ್ಟ ಭೂಮಿ ಕಾನಾನ್ ದೇಶ ಬರುತ್ತಾ ಇದೆ. ಆದರೆ ಯೋರ್ದಾನನ್ನ ದಾಟಲು ಇಷ್ಟವಿಲ್ಲ ನಮಗೆ, ನಾವು ಇಲ್ಲೇ ನಿಂತುಕೊಳ್ಳುತ್ತೇವೆ ಎಂಬುದಾಗಿ ಹೇಳಿದರು. ನಿಮ್ಮ ಕಣ್ಗಳಲ್ಲಿ ನಮಗೆ ದಯೆ ಉಂಟಾದರೆ ನಮ್ಮನ್ನು ಯೋರ್ದಾನ್ ಹೊಳೆಯ ಆಚೆ ದಾಟುವಂತೆ ಮಾಡಬೇಡಿರಿ. ಈ ದೇಶವನ್ನು ನಿಮ್ಮ ದಾಸರಿಗೆ ಕಾಣಿಕೆಯಾಗಿ ಕೊಡಬೇಕು ಎಂಬುದಾಗಿ ಕೇಳಿಕೊಂಡರು. ಮೋಶೆಗೆ ಸಿಟ್ಟು ಬಂತಲ್ಲಿ. ಎಷ್ಟು ಮಂದಿ 12 ಕುಲದವರು ಹೊರಟು ಬಂದು ನಾವಿಲ್ಲಿ ನಿಂತಿದ್ದೇವೆ, ನೀವು ಅರ್ಧದಲ್ಲಿ ನೀವು ಒಳ್ಳೆಯ ಸ್ಥಳವಾಗಿದೆ, ಈ ಭೂಮಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ, ಕರ್ತನು ಹೇಳಿದಂಥ ಆ ಸ್ಥಳಕ್ಕೆ ನಾವು ಬರಲು ಇಷ್ಟಪಡುವುದಿಲ್ಲ, ಯಾಕೆಂದರೆ ಮಧ್ಯದಲ್ಲಿ ನಮಗೆ ಒಳ್ಳೆಯ ತೃಪ್ತಿ ಸಿಗ್ತಲ್ಲ ನಮಗೆ, ಆದ್ದರಿಂದ ನಾವು ಇಲ್ಲೇ ತಂಗುತ್ತೇವೆ, ನಾವು ಸುಮ್ಮನೆ ವ್ಯರ್ಥವಾಗಿ ಬಂದು ಅಲ್ಲಿ ಬರಲ್ಲ, ಯೋರ್ದನನ್ನು ದಾಟುವುದಕ್ಕೆ ಇಷ್ಟವಿಲ್ಲ. ಯೋರ್ದನನ್ನು ದಾಟಿ ಮುಗಿಸಿದರೆ ಮಾತ್ರ ದೇವರು ಕೊಟ್ಟಂಥ ಕೆಲಸ ಮುಗಿಯುತ್ತದೆ, ಅವರಿಗೆ ಕರ್ತನ ಚಿತ್ತ ಪರಿಪೂರ್ಣವಾಗುತ್ತದೆ, ಅಲ್ಲಿ ನಾವು ಇಲ್ಲೇ ತಂಗುತ್ತೇವೆ ಅಂತ ಹೇಳಿದರು. ಮೋಶೆ ಹೇಳಿದರು, ನಾವು ಯೋರ್ದಾನ್ ದಾಟಿ ಹೋಗಬೇಕಾದರೆ ನೀವು ಇಲ್ಲಿ ಸುಖವಾಗಿ ಇದ್ದು ಬಿಡ್ತೀರಾ, ಉಳಿದಂತಹ 10 ಕುಲಗಳು ಒಳ ಹೋಗ್ತಾರಲ್ಲ ಅವರು ಹೋಗಿ ಯುದ್ಧ ಮಾಡಬೇಕಾ? ನಿಮ್ಮ ಸಹಾಯವಿಲ್ಲದೆ ಅವರಲ್ಲಿ ಒಬ್ಬಂಟಿಗರಾಗಿ ಆ ದೇಶವನ್ನು ಹೊಂದಿಸಬೇಕಾ? ಈ ರೀತಿ ಮಾಡಿದರಿಂದಲೇ ಇದಕ್ಕಿಂತ ಮುಂಚಿತವಾಗಿ ದೇವರ ಕೋಪ ತಮ್ಮ ಜನಗಳ ಮೇಲೆ ಬಂದಿತು ಎಂಬುದಾಗಿ ಹೇಳಿ ಅವರು ಅವರಿಗೆ ತಿಳಿಸುತ್ತಾರೆ. ಆಗ ರೂಬೇನ್ ಕುಲದವರು ಮೋಶೆ ಬಳಿ ಹೇಳ್ತಾರೆ, ಅಯ್ಯ, ನಾವು ಇಲ್ಲಿ ತಂಗುತ್ತೇವೆ, ನಮ್ಮ ಈ ದೇಶವನ್ನು ಹಿಡಿದುಕೊಂಡವರಾಗಿ ನಮ್ಮ ಮಕ್ಕಳಿಗೆ ಮನೆ ಬಾಗಿಲುಗಳನ್ನು ಕಟ್ಟಿ ಅವರನ್ನು ಇರಿಸುವಂತೆ ಮಾಡಿ ನೀವು ಆ ಕಾನಾನ್ ದೇಶಕ್ಕೆ ಹೋಗುವವರೆಗೂ ನಿಮ್ಮ ಜೊತೆ ಬರುತ್ತೇವೆ. ಆ ದೇಶ ನಮಗೆ ಬೇಡ, ಆ ದೇಶದಲ್ಲಿ ನಾವು ಬದುಕಲು ಇಷ್ಟವಿಲ್ಲ. ನೀವು ಹೇಳಿದ್ರಲ್ಲ ಯುದ್ಧ ಮಾಡಬೇಕಾದ್ರೆ ನಾವು ಮಾತ್ರ ಒಬ್ಬಂಟಿಗರ ಹೋಗ್ಬೇಕಾ? ನೀವು ಬಂದು ಇಲ್ಲೇ ಒಂದು ಸಮಾಧಾನವಾಗಿ ಅಥವಾ ಸಂದರ್ಭವಾಗಿ ಒಂದು ದೇಶದಲ್ಲಿ ತಂಗುತ್ತೀರಿ ಅಂತ ಕೇಳಿದ್ರಿ ಅಲ್ವಾ, ನಾವು ಜೊತೆ ಬರ್ತೀವಿ. ಆದರೆ ನಮ್ಮ ಮಕ್ಕಳು, ಕುರಿದನಗಳು, ಹೆಂಡತಿಯರು, ಕುಟುಂಬದವರು ಎಲ್ಲರನ್ನ ಇಲ್ಲಿ ನಾವು ಬಿಟ್ಟು ಪುರುಷರು ಮಾತ್ರ ನಮ್ಮ ಜೊತೆ ಬರ್ತೀವಿ. ಆ ದೇಶದಲ್ಲಿ ಯುದ್ಧವನ್ನು ಮಾಡಿ ನಿಮ್ಮ ಜೊತೆ ನಾವು ಬಂದಿದ್ದು ಅಲ್ಲಿಂದ ನಾವು ಹಿಂದಿರುಗಿ ಬರುತ್ತೇವೆ ಎಂಬುದಾಗಿ ಈ ರೀತಿ ಮಾತಾಡಿದರು. ಕೊನೆಯದಾಗಿ ಹಂಗೆ ಆಯಿತು ನೋಡ್ರಿ. ಅವರು ಅದೇ ರೀತಿಯಾಗಿ ಹಾದು ಹೋದರು. ಕಾನಾನೊಳಗೆ ಈ ಕುಲದವರಿಗೆ ಸ್ಥಳವಿಲ್ಲದೆ ಹೋಯಿತು. ಅಲ್ಲಿ ಈ ರೂಬೇನ್ ಕುಲದವರು ಹಾಗೂ ಗಾದ್ ಕುಲದವರು, ಮನಸ್ಸೆಯ 2 ಕುಲದವರು, ಇವರೆಲ್ಲರೂ ಈ ಭೂಮಿಯಲ್ಲಿಯೇ ತಂಗಿದರು. ದೇವರು ವಾಗ್ದಾನ ಮಾಡಿದ ಸ್ಥಳದ ಒಳಗೆ ಅವರು ಹೋಗೋದೆಲ್ಲ ಮುಂದುವರಿದು ನೀವು ಅಲ್ಲಿ ಓದುವ ನೋಡ್ರಿ. ಅಲ್ಲಿ ಅವರು ತಮ್ಮ ಕಾರ್ಯವನ್ನು ಅವರು ಮಾಡಲು ಆರಂಭಿಸಿ ಪರಿಪೂರ್ಣವಾಗಿ ಮುಗಿಸಲಿಲ್ಲ. ಹೊರ ತೋರುವಿಕೆಯಲ್ಲಿ ನೋಡಿದರೆ ನಾವು ಬಂದ್ವಿ, ಒಂದು ದೇಶದಲ್ಲಿ ತಂಗಿದ್ವಿ ಎಂಬುದಾಗಿ ಅಂದುಕೊಂಡ್ರು. ಅವರು ತಂಗಿದ ದೇಶ ಕರ್ತನು ಅವರಿಗೆ ಕೊಟ್ಟಂತಹ ದೇಶವಲ್ಲ, ಇವರಾಗಿ ತೆಗೆದುಕೊಂಡಂತಹ ದೇಶ. ಹಾಗಾದರೆ ದೇವರು ಕೊಟ್ಟಂತಹ ಕರುವಿಕೆಯಲ್ಲಿ ಅದನ್ನು ಪರಿಪೂರ್ಣವಾಗಿ ಮುಗಿಸಲಾಗದೆ ನಡುವೆ ಅವರು ಹೋಗಿದ್ದಕ್ಕೆ ಕಾರಣವೇನು? ಕರ್ತನ ಚಿತ್ತವನ್ನು ಪರಿಪೂರ್ಣವಾಗಿ ನೆರವೇರಿಸದೆ ತಮ್ಮ ಸ್ವಂತ ಬಯಕೆಯಿಂದ ಸ್ವತೃಪ್ತಿಯನ್ನು ಹೊಂದಿದರು. ಒಂದು ತೃಪ್ತಿ ಬಂದ ಕೂಡಲೇ ನಡುವೆ ಚೆನ್ನಾಗಿ ಸೇವೆ ನಡೆದು ಕರ್ತನ ಒಂದು ಕಾರ್ಯವನ್ನು ಮಾಡಬೇಕು, ಆ ರೀತಿಯಾಗಿ ದೇವರು ಇಟ್ಟಿರ್ತಾರೆ. ಈ ಭಾರತ ದೇಶವನ್ನು ಸ್ವತಂತ್ರಿಸಿರಿ, ಭಾರತ ದೇಶವನ್ನು ನೀವು ಬಂದು ನನಗೆ ಒಂದು ಉಜ್ಜೀವನಕ್ಕೆ ಅಥವಾ ಯಾವುದೋ ಒಂದು ಕಾರ್ಯವನ್ನು ದೇವರು ಅಲ್ಲಿ ಹೇಳಿ ಸ್ವತಂತ್ರಿಸಿರಿ ಎಂಬುದಾಗಿ ದೇವರು ಹೇಳಿದರೆ, ಅದಕ್ಕೋಸ್ಕರವಾಗಿ ನಾವು ಪ್ರಯಾಸಪಟ್ಟು ಸೇವೆಗಳನ್ನು ಮಾಡ್ತಾ ಬರಬೇಕಾದರೆ ಸೇವೆ ಚೆನ್ನಾಗಿ ಬೆಳೆಯೋಕ್ಕೆ ಆರಂಭವಾಗುತ್ತೆ. ಸೇವೆ ಚೆನ್ನಾಗಿ ಬೆಳೆಯಲು ಆರಂಭಿಸಿ ಸಮೃದ್ಧಿಯಾಗಿ ಹೋಗ್ತಾ ಇರುತ್ತೆ. ಇನ್ನು ಮುಂದೆ ನಾವೇನು ಮಾಡ್ತೀವಿ? ಇರುವುದನ್ನು ಮೇಂಟೈನ್ ಮಾಡಿಕೊಂಡು ಹಾಗೆ ಸೆಟ್ಲಾಗಿ ಕುಳಿತುಕೊಳ್ಳೋಣ. ಆ ಸೇವೆಯನ್ನು ನಾವು ಆರಂಭಿಸಿದ್ದರಿಂದ ಸಿಕ್ಕಿದಂತಹ ಒಳಿತುಗಳು ನಮಗೆ ಸಿಕ್ತಲ್ಲ ಅದು ಎಂಬುದಾಗಿ ಹೇಳಿ ಸ್ವತೃಪ್ತಿ ನಮ್ಮೊಳಗೆ ಬರುತ್ತದೆ. ನಿಮ್ಮನ್ನು ಕರ್ತನ ಸೇವೆಯಲ್ಲಿ ಗೋಪುರದಲ್ಲಿ ಕುಳಿಸಿದರೂ ಕೂಡ ಕರ್ತನು ನಿಮಗೆ ಏನನ್ನ ಮಾಡಿ ಮುಗಿಸಬೇಕು ಅಂತ ಹೇಳಿದ್ರು ಅದನ್ನು ಮಾಡಿ ಮುಗಿಸದಿದ್ದರೆ ವಾಗ್ದಾನದ ಭೂಮಿಯನ್ನು ಸ್ವತಂತ್ರಿಸಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ನೋಡಿದ್ರೆ ಅವರು ಅದನ್ನು ಕಳಕೊಂಡರು. ಇಲ್ಲಿ ಹಾಗೆ ನಡೆಯಿತು. ಕರ್ತನು ಒಂದು ಯೋಜನೆಯನ್ನು ಕೊಡುತ್ತಾರೆ ನಮಗೆ, ಇದುವೇ ನಿಮ್ಮ ಗುರಿ, ಈ ದೇಶದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡಲು ಬಯಸುತ್ತೇನೆ, ಅದನ್ನು ಮಾಡಿ ಮುಗಿಸಬೇಕು. ಹಾಗಾದರೆ ದೇವರ ಮಕ್ಕಳು ಓಡಲು ಆರಂಭಿಸ್ತಾರೆ.
ಓಡಲು ಆರಂಭಿಸಿ ಅದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿ ಪ್ರಯಾಸಪಟ್ಟು ಎಲ್ಲವನ್ನು ಮಾಡಲು ಆರಂಭಿಸಬೇಕಾದರೆ ಅವರ ಸೇವೆ ಅವರಿಗೆ ಒಳ್ಳೆಯ ಫಲಗಳನ್ನು ಕೊಡುತ್ತದೆ. ಎಲ್ಲೆಗಳು ಅಧಿಕವಾಗುತ್ತದೆ, ಹಣ ಬರುತ್ತೆ, ಸೌಲಭ್ಯ ಬರುತ್ತೆ, ಕಾರ್ ಬರುತ್ತೆ. ಆ ಮೇನ್ ಕರುವಿಕೆ ಇದೆ ನೋಡಿ. ಏನು ಮಾಡಲು ದೇವರು ಕರೆತಂದರೋ ಅದನ್ನು ಮರೆತು ಹೋಗಿ ನಮಗೆಲ್ಲ ಇದೆಯಲ್ಲ, ನಾವು ಏನು ಕೇಳಿದ್ರೂ ಸಿಗುತ್ತೆ, ಎಲ್ಲವೂ ನಮಗೆ ಬಂದು ಒಳ್ಳೆಯ ಕಾರ್ಯಗಳೆಲ್ಲ ಇದೆ, ಸುಮ್ಮನೆ ಇಲ್ಲೇ ಇದ್ಬಿಡೋಣ, ಸೆಟ್ಲಾಗೋಣ, ಆ ರೀತಿ ಇದ್ದು ಏನಾದರೂ ಒಂದನ್ನು ಮಾಡ್ತಾ ಇದ್ದು ಇದು ದೇವರ ಚಿತ್ತವನ್ನು ಪರಿಪೂರ್ಣವಾಗಿ ನೆರವೇರಿಸಲಾಗದೆ ಹೋಗುತ್ತದೆ. ಹೊರಗೆ ನೋಡುವವರಿಗೆ ಏನು ಕಾಣಿಸುತ್ತೆ ನೋಡಿ, ಅವರು ಮಾಡ್ತಾ ಇದ್ದಾರೆ, ಅವರು ಮಾಡಿದರೂ ಮಾಡುವುದು ಮುಖ್ಯವಲ್ಲ, ಮಾಡಬೇಕು, ಮಾಡಿ ಮುಗಿಸಬೇಕು. ಕರ್ತನು ನಿಮಗೊಂದು ಗುರಿಯನ್ನು ಇಟ್ಟರಲ್ಲ, ಅದನ್ನು ಹೊಂದಿಕೊಳ್ಳಬೇಕು. ಇವರು ನಡುವೆಯಲ್ಲಿ ಮಾರ್ಪಟ್ಟು ಅವರು ಒಳಗೆ ಹೋಗಿ ತಮಗೆ ಇಷ್ಟ ಬಂದಂಥ ಸ್ಥಳದಲ್ಲಿ ಕುಳಿತರು. ಚೆನ್ನಾಗಿ ಓದಿ ನೋಡ್ರಿ. ಆ ರೂಬೇನ್ ಕುಲದವರು, ಗಾದ್ ಕುಲದವರು, ಮನಾಸೆ ಕುಲದವರ 2 ಗೋತ್ರಗಳು, ಇವರೆಲ್ಲರೂ ಒಳಗೆ ಹೋಗಿ ಆ ಊರು ಚೆನ್ನಾಗಿದೆಯಲ್ಲ, ಊರನ್ನು ಹಿಡಿದು ಅದರಲ್ಲಿ ಕಟ್ಟಡವನ್ನು ಕಟ್ಟಿ ಎಷ್ಟು ದಿನ ಆಗಿರ್ಬೋದು ಅವರಿಗೆ, ತಮ್ಮ ಮಕ್ಕಳನ್ನು ಅವರು ತಂಗುವಂತೆ ಮಾಡಿ, ಕುರಿದನಗಳನ್ನು ಮಾಡುವುದಕ್ಕೆ ಅಲ್ಲಿ ಎಲ್ಲ ಕೆಲಸ ಮಾಡಿ ಅವೆಲ್ಲವನ್ನು ಸೆಟ್ಲು ಮಾಡಿ, ಅನಂತರ ಅವರೊಂದಿಗೆ ಇವರು ಹೊರಟು ಆ ಕಾನಾನೊಳಗೆ ಹೋಗಿ ಬಿಟ್ಟು ಮತ್ತೆ ಇವರಲ್ಲಿ ಬಂದು ಬಿಟ್ಟರು. ಅವರು ಕಾನಾನ್ ದೇಶವನ್ನು ಸ್ವತಂತ್ರಿಸಲಿಲ್ಲ. ನಡುವೆ ಬಂದಂಥ ಅವರ ಸ್ವಂತ ಆಲೋಚನೆ, ಅವರ ಸ್ವಂತ ಬಯಕೆ, ಅವರಿಗೆ ಸಿಕ್ಕಿದಂತಹ ಆ ಸೌಲಭ್ಯಗಳು, ಅದು ಅವರನ್ನು ಸ್ವಾತೃಪ್ತಿ ಹೊಂದುವಂತೆ ಮಾಡಿತು. ನನ್ನ ಮನಸ್ಸು ತೃಪ್ತಿಯಾಯಿತು, ಎಲ್ಲ ನಮಗೆ ಸಿಕ್ತಲ್ಲ ಅಂತೇಳಿ. ಎಲ್ಲ ಸಿಕ್ಕಿದೆಲ್ಲ ಅಲ್ಲಿ ದೇವರು ಮಾಡಲು ಹೇಳಿದ್ದನ್ನು ನೀವು ಮಾಡಿ ಮುಗಿಸಿದ್ದೀರಾ ಎನ್ನುವಂಥದ್ದೇ ಅಲ್ಲಿ ಪ್ರಶ್ನೆ. ಅದುವೇ ಸತ್ಯವೇದ ಕೇಳುತ್ತದೆ. ಸತ್ಯವೇದದಲ್ಲಿ ನೋಡಿ, ತಮ್ಮ ಮನ ಬಂದಂತೆ ಅವರು ಮಾಡಿದಂತಹ ಸೇವಕರುಗಳು. ಸೇವಕ ಏನು ಮಾಡ್ತಾನೆ, ಕರ್ತನು ಒಂದು ಚಿತ್ತವನ್ನು ಇಟ್ಟಿರ್ತಾರೆ, ಒಂದು ಯೋಜನೆ ಇಟ್ಟಿರ್ತಾರೆ, ಅದನ್ನು ನೆರವೇರಿಸುವುದಕ್ಕೆ ವರಗಳನ್ನು ಕೊಟ್ಟಿರ್ತಾರೆ. ಇವರು ಆ ಯೋಜನೆಯನ್ನು ಬಿಟ್ಟು ಈ ವರಗಳನ್ನು ಹಿಡಿದು ವರಗಳನ್ನಿಟ್ಟು ತಮ್ಮನ್ನವರು ಅಧಿಕರಿಸ್ಕೊತಾರೆ. ಕರ್ತನು ಒಂದು ಪ್ರವಾದನೆಯ ವರವನ್ನು ಕೊಟ್ಟರೆ, ಒಂದು ಸ್ವಸ್ಥಪಡಿಸುವಂತಹ ವರವನ್ನು ಕೊಟ್ಟರೆ, ಒಂದು ಶಕ್ತಿಯನ್ನು ಕೊಟ್ಟರೆ, ಅದರ ಮುಖಾಂತರ ನೀವು ಏನು ಮಾಡಬೇಕು, ಏನನ್ನು ಮಾಡಿ ಮುಗಿಸಬೇಕೆಂಬುದಾಗಿ ದೇವರು ಇಟ್ಟಿರ್ತಾರಲ್ವಾ, ಅದನ್ನು ಬಿಟ್ಟು ಅದನ್ನು ಮಾಡುವುದಕ್ಕೆ ದೇವರು ಕೊಟ್ಟಂಥ ಅವಕಾಶಗಳಿದೆಯಲ್ಲ, ಅದನ್ನು ಇಟ್ಟುಕೊಂಡು ಅದರ ಹಿಂದೆ ಹೋಗುತ್ತಾರೆ. ಹಾಗಾದರೆ ಅವರ ಚಿತ್ತವನ್ನು ಮಾಡುವುದಿಲ್ಲ. ಅಂತಹ ಒಂದು ಕೂಟವನ್ನೇ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ದೇವರು ನಮಗೆ ತೋರಿಸುತ್ತಾರೆ. ನನ್ನನ್ನು ದೇವರು ಕರೆದಿದ್ದಾರೆ ಅಂತ ಇಟ್ಕೊಳ್ಳಿ, ಈ ದೇಶದಲ್ಲಿ ಒಂದು ಕಾರ್ಯವನ್ನು ಮಾಡಬೇಕಪ್ಪ, ಇದಕ್ಕೆ ನಾನು ನಿನ್ನ ಕರೆದಿದ್ದೇನೆ ಎಂಬುದಾಗಿ ಹೇಳಿ ಬಂದಂತಹ ಕರ್ತನು ಕೊಟ್ಟಂತಹ ಕೆಲಸವನ್ನು ಮಾಡುವುದಕ್ಕೆ ನನಗೆ ಕೆಲವೊಂದು ವರಗಳು, ಶಕ್ತಿಯೂ ಬೇಕು. ಅದನ್ನು ದೇವರು ಕೊಡ್ತಾರೆ. ಏನು ಮಾಡ್ತೀನಿ ಇವಾಗ? ಆ ಕಾರ್ಯವನ್ನೆಲ್ಲವನ್ನು ಬಿಟ್ಟು, ದೇವರು ಮಾಡಲು ಹೇಳಿದಂಥ ಕಾರ್ಯವನ್ನು ಬಿಟ್ಟು ಈ ವರಗಳ ಹಿಂದೆ, ಶಕ್ತಿಯ ಹಿಂದೆ ಹೊರಟೋಗ್ತೀನಿ. ಇವರು ದೇಶದ ಕಡೆಗೆ ಮುನ್ನಡೆದವರು. ಕುರಿದನಗಳು ಅಧಿಕವಾದ ಕೂಡಲೇ ಅದರ ಹಿಂದೆ ಹೋದರು ರೂಬೇನ್ ಕುಲದವರೆಲ್ಲ. ಹಾಗಾದರೆ ವರಗಳ ಹಿಂದೆ ಅವರು ಹೋಗಿ ಆ ವರಗಳನ್ನು ಇಟ್ಟು ಕೂಟಗಳನ್ನು ಮಾಡುವುದು, ಜನಗಳನ್ನು ಭ್ರಮಿಸತಕ್ಕಾಗಿ ಮಾಡುವುದು, ಕಾಣಿಕೆಗಳು ಅಧಿಕವಾಗುವುದು. ಯಾಕೆ? ಇವರ ಸೌಲಭ್ಯವನ್ನು ಅಧಿಕರಿಸಿಕೊಳ್ಳುವುದು. ಕರ್ತನು ಏನನ್ನ ಮಾಡುವುದಕ್ಕೆ ವರವನ್ನು ಕೊಟ್ಟರೋ ಅದನ್ನು ಮಾಡಿ ಮುಗಿಸ್ಲಿಲ್ಲ. ಅದನ್ನೇ ಸತ್ಯವೇದದಲ್ಲಿ ಹೇಳುತ್ತದೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ರಿಂದ 23ರವರೆಗಿರುವಂತಹ ವಾಕ್ಯವನ್ನು ಗಮನಿಸಿ. ಪರಲೋಕದಲ್ಲಿರುವಂತಹ ನನ್ನ ತಂದೆಯ ಚಿತ್ತಾನುಸಾರವಾಗಿ ಮಾಡುವವನಲ್ಲದೆ ಮತ್ತಿನ್ಯಾರೂ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ನನ್ನನ್ನು ನೋಡಿ ಸ್ವಾಮಿ ಸ್ವಾಮಿ ಎಂಬುದಾಗಿ ಕರೆಯುವವರು ಅದರಲ್ಲಿ ಪ್ರವೇಶ ಮಾಡುವುದಿಲ್ಲ. ಆ ದಿನದಲ್ಲಿ ಅನೇಕರು ನನ್ನ ಬಳಿಗೆ ಬಂದು, ಸ್ವಾಮಿ ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ಪ್ರವಾದನೆಯನ್ನು ನುಡಿದ್ದೇವಲ್ಲವಾ? ನೋಡ್ರಿ, ಅವರು ಪ್ರವಾದನೆಯನ್ನು ನುಡಿದು ದೇವರ ಬೇರೆ ಒಂದು ಚಿತ್ತವನ್ನು ಮಾಡುವುದಕ್ಕೋಸ್ಕರವಾಗಿ ಪ್ರವಾದನೆ ಕೊಡಲ್ಪಟ್ಟಿದೆ. ಇವರು ಆ ಯೋಜನೆಯನ್ನು, ದೇವರ ಚಿತ್ತವನ್ನು ಬಿಟ್ಟು ಇವರು ವರದ ಹಿಂದೆ ಓಡಿದವರಾದರು. ಪ್ರವಾದನೆಯನ್ನು ನುಡಿದೇವಲ್ಲವಾ? ನಿಮ್ಮ ನಾಮದಲ್ಲಿ ದೆವ್ವಗಳನ್ನು ಓಡಿಸಿದ್ದೇವಲ್ಲವಾ? ಕರ್ತನು ಕೊಟ್ಟಂತಹ ಒಂದು ಶಕ್ತಿ. ದೆವ್ವಗಳನ್ನು ಮಾತಿನಿಂದ ಓಡಿಸಿದರು. ಆ ಶಕ್ತಿಯನ್ನು ದೇವರವರಿಗೆ ಕೊಟ್ಟರು. ಯಾತಕ್ಕಾಗಿ? ಯಾವುದೋ ಒಂದು ಕಾರ್ಯವನ್ನು, ಅವರ ಚಿತ್ತವನ್ನು ಮಾಡುವುದಕ್ಕಾಗಿ ಉಪಯೋಗಿಸುವುದಕ್ಕೋಸ್ಕರವಾಗಿ ಕಾರ್ಯವನ್ನು ಕೊಟ್ಟರು. ಆದರೆ ಅವರು ಮೇನ್ ಕಾರ್ಯವನ್ನು ಬಿಟ್ಟು ರೂಬೇನ್ ಯಾವ ರೀತಿ ಕುರಿದನಗಳ ಹಿಂದೆ ಹೋದರೋ, ಈಗ ವರದ ಹಿಂದೆ ಹೋದರು.
ಇದನ್ನಿಟ್ಟು ಜನಗಳಿಗೆ ವಿದ್ಯೆ ತೋರಿಸುವುದು, ಯಾಮಾರಿಸುವುದು, ವೇದಿಕೆ ಮೇಲೆ ಹತ್ತಿ ದೆವ್ವಗಳನ್ನು ಹೆಸರನ್ನು ಕೇಳಿ ತನ್ನ ದೊಡ್ಡ ವ್ಯಕ್ತಿಯಾಗಿ ತೋರಿಸಿಕೊಳ್ಳುವಂಥದ್ದು. ನಿಮ್ಮ ನಾಮದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದೇವಲ್ಲವಾ? ಅದ್ಭುತಗಳನ್ನು ಮಾಡದೆ ಕಣಪ್ಪ, ಪ್ರವಾದನೆಯನ್ನು ನುಡಿದೆಲ್ಲ ಸರಿ, ದೆವ್ವಗಳನ್ನು ಬಿಡಿಸಿದೆ ಸರಿ, ಇದೆಲ್ಲವನ್ನು ಮಾಡುವುದಕ್ಕೆ ಈ ವರಗಳನ್ನು ನಾನು ಕೊಟ್ಟು ಏನನ್ನು ಮಾಡುವುದಕ್ಕೋಸ್ಕರವಾಗಿ ವರವನ್ನು ಕೊಟ್ಟೆ ಅಂದರೆ ಅದನ್ನು ಮಾಡ್ದ, ಅದುವೇ ದೇವರ ಚಿತ್ತ. ಹಾಗಾದರೆ ದೇವರು ಹೇಳುತ್ತಾರೆ, ವರವನ್ನು ಉಪಯೋಗಿಸಿದರವರು ಆ ವರವನ್ನು ಉಪಯೋಗಿಸಿ ನಾನು ಅವರಿಗೆ ಕೊಟ್ಟಂತಹ ಚಿತ್ತವನ್ನು ನೆರವೇರಿಸಲಿಲ್ಲ. ಕರ್ತನೇ ಕರ್ತನೇ ಎಂಬುದಾಗಿ ಹೇಳಿ ಪ್ರವಾದನೆಯನ್ನು ನುಡಿದೇವಲ್ಲವಾ? ದೆವ್ವಗಳನ್ನು ಓಡಿಸಿದೆವಲ್ಲವಾ? ನಿಮ್ಮ ನಾಮದಲ್ಲಿ ಅನೇಕ ಅದ್ಭುತ ಸೂಚಕ ಕಾರ್ಯವನ್ನು ಮಾಡಿದ್ದೇವಲ್ಲವ ಅಂತ ಹೇಳ್ತಾರೆ. ಆಗ ನಾನು ನಿಮ್ಮನ್ನು ಯಾರಂತಲೇ ಗೊತ್ತಿಲ್ಲ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ ಎಂಬುದಾಗಿ ಹೇಳುವೆನು ಅಂತ ಹೇಳ್ತಾರೆ. ಯಾಕೆ ರೀತಿ ಹೇಳ್ತಾರೆ? ವರವನ್ನು ಕೊಟ್ಟಿದ್ದು ಯಾಕೆ? ಆ ಕೆಲಸ ಮುಗಿಯಬೇಕು. ದೆವ್ವವನ್ನು ಬಿಡಿಸುವಂಥ ಶಕ್ತಿಯನ್ನು ಕೊಟ್ಟನಲ್ಲ, ಆ ಕೆಲಸ ಮುಗಿಯಬೇಕು. ಅದ್ಭುತಗಳನ್ನು ಅತಿಶಯವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಕೊಟ್ಟಿದ್ದು ಯಾತಕ್ಕೆ? ಯಾವ ಕೆಲಸವನ್ನು ಮಾಡುವುದಕ್ಕೆ ಕೊಟ್ಟೆ? ಅದು ಮುಗಿಯಬೇಕು. ನೀವು ಅದನ್ನು ಬಿಟ್ಟು ಈ ಒಂದು ಗೊಂಬೆ ಇಟ್ಕೊಂಡು ಇದರ ಹಿಂದೆ ಓಡುತ್ತಲೇ ಇದ್ದು, ನೀವು ಓಡಬೇಕಾಗಿರುವ ಚಿತ್ತದ ಹಿಂದೆ ನಾನು ಮಾಡಲು ಹೇಳಿದಂತಹ ಕಾರ್ಯವನ್ನು ನೆರವೇರಿಸುವುದರಿಂದ ತಾನೇ ಓಡಬೇಕು. ಆದ್ದರಿಂದ ದೇವರು ಹೇಳುತ್ತಾರೆ, ನನ್ನ ಚಿತ್ತಾನುಸಾರವಾಗಿ ಮಾಡಿದವನೇ ಪರಲೋಕದೊಳಗೆ ಹೋಗಬೇಕು. ಈ ವರಗಳನ್ನು ಶಕ್ತಿಗಳನ್ನು ಇಟ್ಕೊಂಡು ಚಿತ್ತವನ್ನು ಮಾಡುವುದಕ್ಕಾಗಿ ತಾನೇ ಕೊಟ್ಟೆ. ಅದನ್ನು ವರಗಳನ್ನು ಶಕ್ತಿಗಳನ್ನು ನಿಮ್ಮ ಚಿತ್ತವನ್ನು ನೀವು ಕಳಕೊಂಡ್ರಿ, ಅದನ್ನು ಮಾಡಿ ಮುಗಿಸಲಿಲ್ಲ. ಆದ್ದರಿಂದ ನೀವು ಪರಲೋಕ ರಾಜ್ಯದಲ್ಲಿ ಪ್ರವೇಶ ಮಾಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ನೀವು ಯಾರಂತ ನಮಗೆ ಗೊತ್ತಿಲ್ಲ, ಹೊರಗಡೆ ಹೋಗ್ರಿ ಅಂತ ಹೇಳ್ತಾರೆ. ಎಷ್ಟು ಭಯಂಕರವಾಗಿರುವ ದಂಡನೆ ಆಗಿದೆ ನೋಡ್ರಿ ಅಲ್ಲಿ. ಹಾಗಾದರೆ ಕರ್ತನು ನಮಗೆ ಏನನ್ನ ಮಾಡಲು ಹೇಳಿದ್ದಾರೋ ಮಾಡಬೇಕು, ಮಾಡಿ ಮುಗಿಸಬೇಕು. ನಾವು ಇವತ್ತು ನೋಡುವವರು ದೊಡ್ಡ ದೊಡ್ಡ ಸೇವೆಗಳಿಂದ ಹಿಡಿದು ಚಿಕ್ಕ ಚಿಕ್ಕ ಸೇವೆಗಳವರೆಗೂ ಎಲ್ಲ ಸೇವೆಯನ್ನು ನೀವು ಬೇಕಾದ್ರೆ ನೋಡ್ರಿ, ಎಲ್ಲ ಮಾಡುವುದು ಮಾತ್ರ ನಮಗೆ ಗೊತ್ತು. ಮಾಡಿ ಮುಗಿಸಿದರ ಎಂಬುದನ್ನು ಪರಲೋಕಕ್ಕೆ ಮಾತ್ರ ಗೊತ್ತು. ಅವನವನು ಮಾಡಿದಂತಹ ಕೈ ಕೆಲಸಗಳು ಪರಲೋಕದಲ್ಲಿ ತಂದು ಇಡಲ್ಪಡುತ್ತದೆ. ಈಗ ನಾನು ಸೇವೆ ಮಾಡ್ತಾ ಇದ್ದೀನಿ, ನಾನು ಸೇವೆ ಮಾಡುತ್ತೇನೆ. ದೇವರು ನನಗೆ ಒಂದು ವೇಳೆ ಪ್ರಸಂಗ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಕೊಟ್ಟಿರ್ಬೋದು, ಅಥವಾ ದೇವರು ಒಂದು ಪ್ರವಾದನೆಯನ್ನು ಹೇಳುವಂತಹ ವರವನ್ನು ಕೊಟ್ಟಿರ್ಬೋದು, ಸೌಖ್ಯಪಡಿಸುವಂತಹ ಶಕ್ತಿಯನ್ನು ಕೊಟ್ಟಿರ್ಬೋದು, ಮಾಡ್ತೀನಿ. ಆದರೆ ನಾನು ಮಾಡಿದ್ದು ಪರಲೋಕದಲ್ಲಿ ಸ್ವೀಕರಿಸಲ್ಪಡಬೇಕೆಂದರೆ ಇದರ ಮುಖಾಂತರವಾಗಿ ನಾನು ಏನು ಮಾಡಬೇಕೆಂಬುದಾಗಿ ದೇವರು ಹೇಳಿದ್ರು, ಅದನ್ನು ನಾನು ಮಾಡಿದ್ನಾ? ಅದನ್ನು ಮಾಡಿ ಮುಗಿಸಿದೆನಾ? ಹಾಗಾದರೆ ನಾವೇನು ನೋಡ್ತಾ ಇದ್ದೀವಿ? ಮಾಡೋದು ನೋಡ್ತಾ ಇದ್ದೀವಿ. ಅವರು ನೋಡಿ ಶಕ್ತಿಮಯವಾಗಿ ಪ್ರವಾದನೆ ಸೇವೆ ಮಾಡ್ತಾ ಇದ್ದಾರೆ, ಅವರು ಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ, ಅವರು ಸಭೆ ನಡೆಸ್ತಾ ಇದ್ದಾರೆ, ಅವರು ನೋಡಿ ದೆವ್ವಗಳನ್ನು ಬಿಡಿಸ್ತಾ ಇದ್ದಾರೆ. ಎಲ್ಲ ಸರಿನೇ ಅಲ್ಲಿ. ಅವುಗಳ ಮುಖಾಂತರ ಅವರು ಮಾಡಬೇಕಾಗಿರುವ ಚಿತ್ತವನ್ನು ಮಾಡಿ ಮುಗಿಸಿದ್ದಾರಾ? ಅದಂತ ನೋಡುತ್ತೀವಿ ನಾವು. ಪರಲೋಕ ಮಾಡಿ ಮುಗಿಸಿದ್ದನ್ನು ನೋಡುತ್ತದೆ. ಅಲ್ಲಿಯೇ ಇಬ್ಬರಿಗೆ ವ್ಯತ್ಯಾಸವಿದೆ. ಮನುಷ್ಯರು ಮಾಡುವುದನ್ನು ನೋಡ್ತಾ ಇದ್ದಾರೆ, ಪರಲೋಕ ಮಾಡಿ ಮುಗಿಸಿದ್ನ ಅಂತ ನೋಡ್ತಾ ಇದ್ದಾರೆ ಅಷ್ಟೇ. ಸತ್ಯವೇದ ಹೇಳ್ಪಡುತ್ತದೆ ಗಮನಿಸಿ. ಅಲ್ಲಿ ಒಬ್ಬನು ಆ ಅಸ್ಥಿವಾರದಲ್ಲಿ ಬಂಗಾರ, ಬೆಳ್ಳಿ, ಅಮೂಲ್ಯವಾಗಿರುವ ಕಲ್ಲುಗಳು, ಮರ, ಹುಲ್ಲು, ಆಪು, ಕಟ್ಟಿಗೆ ಇವುಗಳ ಮುಖಾಂತರವಾಗಿ ಕಟ್ಟಿದ್ರೆ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ರಿಂದ ಕೆಲವೊಂದು ವಾಕ್ಯಗಳು. ಅವರು ಹೇಳ್ತಾರೆ, ಇದೆಲ್ಲ ಮಾಡ್ತೀರ ಸರಿ, ಮಾಡಿದ್ದೆಲ್ಲವನ್ನ ತಂದು ಪರಲೋಕದಲ್ಲಿ ನಿಮ್ಮ ಕೃತ್ಯಗಳಿಗೆ ಒಂದು ನ್ಯಾಯ ತೀರ್ಪಿದೆ, ನೀವು ಮಾಡಿದಂತಹ ಸೇವೆಗೆ ಒಂದು ನ್ಯಾಯ ತೀರ್ಪಿದೆ. ಅವನವನು ಅಸ್ಥಿವಾರದ ಮೇಲೆ ಬೆಳ್ಳಿ, ಬಂಗಾರ, ಅಮೂಲ್ಯವಾದ ರತ್ನ ಕಲ್ಲುಗಳು, ಮರ, ಹುಲ್ಲು, ಆಪು, ಕಟ್ಟಿಗೆ ಇವುಗಳ ಮುಖಾಂತರವಾಗಿ ಕಟ್ಟಿದ್ರೆ, ಅವನವನ ಕೆಲಸಗಳ ಮುಖಾಂತರವಾಗಿ ಇದು ಪರಿಪೂರ್ಣವಾಗಿ ಆಗಿದೆಯಾ ಅಥವಾ ಅರ್ಧಂಬರ್ಧವಾಗಿ ನಿಂತಿದೆಯಾ ಎನ್ನುವಂಥದ್ದನ್ನು ಆ ದಿನದಲ್ಲಿ ಆ ಕೆಲಸವು ಪ್ರಕಟಿಸುತ್ತದೆ. ಪರಲೋಕಕ್ಕೆ ತಪ್ಪಿಸ್ಕೊಳಕ್ಕಾಗಲ್ಲ. ಏನೋ ನಾನು ಮಾಡಿದೆ ದೇವರೇ ಸೇವೆ, ಒಂದು ಸ್ವಲ್ಪ ನೋಡಿ ಮಾಡ್ರಿ, ಆ ಕಥೆನೇ ಇಲ್ಲ ಅಲ್ಲಿ. ಅದು ಬಂದ ಕೂಡಲೇ ಅವ್ರು ಹೇಳ್ತಾರೆ, ಅವರ ಕೆಲಸವೂ ಅಲ್ಲಿ ಪ್ರಕಟವಾಗುತ್ತೆ. ಇಲ್ಲ, ಅದು ಪರಿಪೂರ್ಣವಾಗಿ ಮುಗಿದಿಲ್ವ, ಅರ್ಧ ತಾನೇ ಇದೆ ಅಲ್ಲಿ. ಹೊರಗೆ ನೋಡಿದ್ರೆ ಹಾಗೆ ಎಲ್ಲ ಮೇಕಪ್ ಮಾಡಿ ತಂದು ನಿಲ್ಲಿಸಿದೆಯಾ ಅಲ್ಲಿ? ನಾನು ಹೇಳಿದ ಪ್ರಕಾರ ಇದಿಲ್ವಲ್ಲ. ಅವನವನ ಕೆಲಸಗಳ ಮುಖಾಂತರವಾಗಿ ದಿನವಾದದ್ದು ಅದನ್ನು ಪ್ರಕಟಿಸುತ್ತದೆ. ಪರಲೋಕದಲ್ಲಿ ಆ ದಿನ ಬರುತ್ತೆ ನೋಡಿ. ಆ ದಿನ ಮಹಾ ದೊಡ್ಡ ದಿನ, ಅದು ಮಬ್ಬು ಮಂದಾರವಾಗಿರುವಂಥ ದಿನ, ನ್ಯಾಯ ತೀರ್ಪಿನ ದಿನ. ಆ ದಿನವಾದದ್ದು
ನಾವು ಮಾಡಿದ ಕೃತ್ಯಗಳನ್ನು ಪ್ರಕಟಿಸುತ್ತದೆ. ಯಾಕೆಂದರೆ ಅದು ಬೆಂಕಿಯಿಂದ ಪ್ರಕಟಿಸಲ್ಪಡುತ್ತೆ. ಕರ್ತನ ಬೆಂಕಿಯಾದದ್ದು ಅದರ ಮೇಲೆ ಹಾಗೆ ಹಾದು ಬಂದು ಶೋಧನೆ ಮಾಡುತ್ತದೆ. ಅವನವನ ಕೃತ್ಯಗಳು ಎಂಥ ರೀತಿ ಇದೆ ಎಂಬುದಾಗಿ ಆ ಬೆಂಕಿ ಪರಿಶೋಧಿಸುತ್ತದೆ. ಇಲ್ಲಿಯೇ ಸಿಲುಕಿಕೊಳ್ಳುತ್ತೇವೆ. ಮನುಷ್ಯನ ದೃಷ್ಟಿಯಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ. ಹಲವು ಸಭೆಗಳನ್ನು ಸ್ಥಾಪಿಸಿದೆ. 500 ಕೋಟಿ ರೂಪಾಯಿಯಲ್ಲಿ ಚರ್ಚ್ ಕಟ್ಟಿದೆ. ಬೆಂಕಿ ಶೋಧಿಸುತ್ತದೆ. ಇಲ್ಲಿ ನಿಲ್ಲುತ್ತದೆ. ಪರಲೋಕದಲ್ಲಿ ನಿಲ್ಲಬೇಕಲ್ಲ ಅದು. ಆ ಬೆಂಕಿ ಶೋಧಿಸುತ್ತದೆ. ಅವನು ಕಟ್ಟಿದ್ದು ಬೆಂಕಿಯಾದದ್ದು ಅವನನ್ನು ಪರಿಶೋಧನೆ ಮಾಡುತ್ತದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ದೇನೆ ನೋಡ್ರಿ, ಈ ಸೇವೆನೇ ದೊಡ್ಡದ್ದು. ಬೆಂಕಿ ಪರಿಶೋಧಿಸುತ್ತದೆ. ಅದರ ಮೇಲೆ ಒಬ್ಬನು ಕಟ್ಟಿದ್ದು ನೆಲೆಯಾದರೆ ಅವನು ಕೂಲಿಯನ್ನು ಹೊಂದುತ್ತಾನೆ. ಆ ಬೆಂಕಿ ಶೋಧಿಸಿದ ನಂತರ ಅದು ನಿಲ್ಲುತ್ತದೆ. ಅವನು ಮಾಡಿದ್ದು ಪರಿಪೂರ್ಣವಾಗಿಯೇ ಇದೆ, ಪೂರ್ಣವಾಗಿ ಮುಗಿಸಿದ್ದಾನೆ, ಆ ಕೆಲಸ ಪರಿಪೂರ್ಣವಾಗಿದೆ ಅಂತ ಹೇಳಿದರೆ ಅವನಿಗೆ ಪರಲೋಕ ಭಾಗ್ಯದ ಕೂಲಿ ಸಿಗುತ್ತೆ. ಒಬ್ಬನು ಕಟ್ಟಿದ್ದು ಅಲ್ಲಿ ಬೆಂದೋದ್ರೆ ಅವನು ಟೆಸ್ಟ್ ಮಾಡ್ಬೇಕಾದ್ರೆ ನೋಡಿದ್ರೆ ಏನು ಅಲ್ಲಿ ಪರಿಪೂರ್ಣವಾಗಿಲ್ಲ, ಅರ್ಧ ಕೆಲಸ ಬಾಕಿ ಇದೆ, ಮಾಡಿದ ಆದರೆ ಮಾಡಿ ಮುಗಿಸಲಿಲ್ಲ, ಅದು ಬೆಂದು ಹೋದರೆ ಅದು ನಷ್ಟವಾಗುತ್ತಾನೆ. ನೋಡಿ ಎಷ್ಟು ದೊಡ್ಡ ಕಟ್ಟಿ ಓಡಿ ಪ್ರಯಾಸಪಟ್ಟು ಎಲ್ಲ ಹೋಯಿತು. ನೇಗಿಲ ಮೇಲೆ ಕೈ ಹಾಕಿ ಹಿಂದಿರುಗಿ ನೋಡುವವನು, ಒಂದು ಕೆಲಸವನ್ನು ಆರಂಭಿಸಿ ಅದನ್ನು ಬಿಟ್ಟು ಹಿಂದಿರುಗುವವನು ಕರ್ತನಿಗೆ ಪಾತ್ರವಾದವನಲ್ಲ. ಲೂಕನ ಸುವಾರ್ತೆ 6ನೇ ಅಧ್ಯಾಯ 59ರಿಂದ ಹೇಳ್ತದೆ, ಗಮನಿಸಿ. ಬೇರೊಬ್ಬನನ್ನು ಅವರು ನೋಡಿ, ಕರ್ತನ ಪಕ್ಕದಲ್ಲಿರೋನೊಬ್ಬನ ನೋಡಿ ನನ್ನ ಹಿಂಬಾಲಿಸಿ ಬಾ ಅಂತ ಹೇಳಿದರು. ನನ್ನ ಹಿಂದೆ ಬಾರಪ್ಪ. ಅದಕ್ಕವನು, ದೇವರೇ, ಮೊದಲು ನಾನು ನನ್ನ ತಂದೆಯ ಅಂತ್ಯಕ್ರಿಯೆಯನ್ನು ಮಾಡುವುದಕ್ಕೆ ನನಗೆ ಉತ್ತರ ಸಿಗಬೇಕು ಅಂತ ಹೇಳ್ತಾನೆ. ದೇವರು ಹೇಳುತ್ತಾರೆ, ತನ್ನ ಹಿಂದೆ ಬರುತ್ತಿರುವಂಥ ವ್ಯಕ್ತಿಯನ್ನು ನೋಡಿ, ಸರಿ ನನ್ನ ಶಿಷ್ಯನಾಗಿ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಅಪಾಯಿಂಟ್ಮೆಂಟ್ ಕೊಟ್ಟು ಕರೀತಾರೆ. ಇವನು ಹೇಳ್ತಾನೆ, ನಾನು ಮೊದಲು ಹೋಗಿ ನನ್ನ ತಂದೆಯ ಕಾರ್ಯವನ್ನು ಮಾಡಿ ಮುಗಿಸಿ, ಇದನ್ನು ಓದಬೇಕಾದ್ರೆ ಬಹಳ ಜನ ಏನ್ಕೋತಾರೆ ಅಂತ ಹೇಳಿದ್ರೆ ಅವರ ಅಪ್ಪ ಸತ್ತೋಗಿದ್ದಾರೆ, ಅಲ್ಲಿ ಮನೆಯಲ್ಲಿ ಸಮಾಧಿ ಮಾಡೋಕ್ಕೆ ಅಂತ ಶವ ಮನಸ್ಸಿದ್ದಾರೆ, ಇವರು ಹೋಗಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಆ ಸಂಪ್ರದಾಯ ಮಾಡಿ ಮುಗಿಸಿ ಬರಬೇಕು ಅಂತ ಕೇಳ್ತಾರೆ. ಹಂಗಲ್ಲ, ಅವರು ಸತ್ತವರನ್ನ ಒಳಗಿಟ್ಟಿದ್ರೆ ಹಿಂದೆ ಬರ್ತಿದ್ದ ಇವನಲ್ಲಿ? ಇಲ್ಲ. ಅವರಿಗೆ ವಯಸ್ಸಾಗಿರುವಂತಹ ತಂದೆ ಇದ್ದಾರಲ್ಲಿ. ಇವರು ಹೋಗಿ ಅವರಿಗೆ ಮಾಡಬೇಕಾಗಿರುವ ಕರ್ತವ್ಯವನ್ನು ಮಾಡಿ ಅವರು ಸಾಯುವವರೆಗೂ ಜೊತೆಯಲ್ಲಿದ್ದು ಅವರು ಸತ್ತ ನಂತರ ಅಂತ್ಯ ಸಂಸ್ಕಾರ ಮಾಡಿ ಆಮೇಲೆ ಬರ್ತಾರಂತೆ ಅವರು. ನನಗೆ ಒಂದು ಉತ್ತರವನ್ನು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಯೇಸು, ಸತ್ತವರ ಅಂತ್ಯಕ್ರಿಯೆಗಳನ್ನು ಮಾಡಿಕೊಳ್ಳಲಿ, ನೀನು ಹೋಗಿ ದೇವರ ರಾಜ್ಯವನ್ನು ಪ್ರಸಂಗ ಮಾಡು ಅಂತ ಹೇಳ್ತಾರೆ. ಅನಂತರ ಮತ್ತೊಬ್ಬನವರನ್ನು ನೋಡಿ, ದೇವರೇ, ನಿಮ್ಮನ್ನು ಹಿಂಬಾಲಿಸುತ್ತೇನೆ, ಆದರೂ ಕೂಡ ಮೊದಲು ಹೋಗಿ ನಾನು ಮನೆಯಲ್ಲಿರುವವರ ಬಳಿಯಲ್ಲಿ ಕಳುಹಿಸಿಕೊಡಿ ಎಂಬುದಾಗಿ ಒಂದು ಅನುಮತಿಯನ್ನು ಪಡೆದು ಅನಂತರ ಹಿಂಬಾಲಿಸುತ್ತೇನೆ ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. ಆಗ ದೇವರು ಹೇಳುತ್ತಾರೆ, ನೇಗಿಲ ಮೇಲೆ ಕೈ ಇಟ್ಟ ನಂತರ ಹಿಂದೆ ಹಾಗೆ ಬಂದಿದೆಯಲ್ಲ, ನೇಗಿಲ ಮೇಲೆ ಕೈ ಹಾಕಿ ಹಿಂದಿರುಗಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಎಂಬುದಾಗಿ ಹಿಂದಿರುಗಿ ಹೋಗುವವನು ನನಗೆ ಪಾತ್ರವಾದವನಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ನೇಗಿಲ ಮೇಲೆ ತನ್ನ ಕೈಯನ್ನು ಇಟ್ಟು ಹಿಂದೆ ನೋಡುವಂತಹ ಯಾರ್ಯಾಗಿರ್ಬೋದು, ದೇವರ ರಾಜ್ಯಕ್ಕೆ ಅವನು ಯೋಗ್ಯನಲ್ಲ ಅಂತ ಹೇಳ್ತಾರೆ. ಆರಂಭಿಸಿದ್ದೀರಾ? ಬಂದಿದ್ದೀರಾ? ಅದನ್ನು ಕೊನೆಯವರೆಗೂ ಮಾಡಿ ಮುಗಿಸಬೇಕು. ಮಾಡಿ ಮುಗಿಸದೆ ಸುಮ್ಮನೆ ಮಾಡುವವರಾಗಿ ಇದ್ದರೆ ಅದರ ಪ್ರತಿಫಲವನ್ನು ಹೊಂದಲಾಗದೆ ಹೋಗುತ್ತದೆ. ಇದನ್ನೇ ಸತ್ಯವೇದ ನಮಗೆ ತೋರಿಸುವಂಥದ್ದಾಗಿದೆ. ನೋಹನನ್ನು ದೇವರು ಕರೆದು ಅವನಿಗೆ ಕೆಲಸವನ್ನು ಕೊಟ್ಟರು. ಅವನು ಆ ಕೆಲಸವನ್ನು ಮಾಡಿ ಮುಗಿಸಿದ. ಇವತ್ತು ನಿಮಗೂ ನನಗೂ ದೇವರು ಒಂದು ಚಿತ್ತವನ್ನು ಇಟ್ಟಿದ್ದಾರೆ. ಆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ವರಗಳು, ಶಕ್ತಿ, ಬಹಳ ಕೃಪೆ ಇಂಥವುಗಳನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ನಾವು ಈ ಕೃಪೆಯನ್ನು, ದೇವರು ಕೊಟ್ಟಿರುವಂತಹ ವರಗಳನ್ನು, ಶಕ್ತಿಯನ್ನು, ಒಂದು ತಲಾಂತುಗಳನ್ನು, ಇವುಗಳನ್ನು ಮಾತ್ರ ಹಿಡಿದುಕೊಂಡವರಾಗಿ ಮಾಡಿ ಮುಗಿಸಬೇಕಾಗಿರುವ ಕೆಲಸವನ್ನು ಮಾಡಿ ಮುಗಿಸದೆ ಹೋಗುವುದು ಎನ್ನುವುದು ಒಟ್ಟಾರೆಯಾಗಿ ನಮ್ಮ ಫಲವನ್ನು ಏನೂ ಇರದಂತೆ ಮಾಡುತ್ತದೆ. ಆದುದರಿಂದ ನೋಹನ ಹಾಗೆ ಕರುವಿಕೆಯನ್ನು ಹೊಂದಿರ್ತೀವಿ, ಮಾಡುವಂಥದ್ದನ್ನು ಮಾಡಿ ಮುಗಿಸೋಣ. ಆಗ ದೇವರ ಬರುವಿಕೆಯಲ್ಲಿ, ಕರ್ತನ ನ್ಯಾಯ ತೀರ್ಪಿನ ದಿನದಲ್ಲಿ ಧೈರ್ಯವಾಗಿ ಅವರ ಮುಂದೆ ಎದುರುಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ತಲೆಗಳನ್ನು ತಗ್ಗಿಸಿ ಚಿಕ್ಕ ಪ್ರಾರ್ಥನೆ ಮಾಡಿ ಮುಗಿಸೋಣವಾ.
ಪ್ರೀತಿಯೂ ಕೃಪೆಯೂ ತುಂಬಿರುವಂತಹ ನಮ್ಮ ಪರಲೋಕದ ಪರಮ ತಂದೆಯೇ, ನೀವು ಮಾತಾಡಿ ಹೇಳಿದಂತಹ ಒಳ್ಳೆ ಕಾರ್ಯಗಳಿಗೋಸ್ಕರವಾಗಿ ಸ್ತೋತ್ರ. ನಾವು ಸೇವೆಯನ್ನು ಮಾಡ್ತಾ ಇದ್ದೀವಿ, ನಿಮ್ಮ ಚಿತ್ತವನ್ನು ಮಾಡುವುದಕ್ಕೆ ಆರಂಭಿಸಿದ್ದೇವೆ. ಆದರೆ ಅದನ್ನು ಮಾಡಿ ಮುಗಿಸಿದರೆ ಮಾತ್ರವೇ ಅದರ ಫಲವನ್ನು ನಾವು ಹೊಂದುತ್ತೇವೆ ಎಂಬುದಾಗಿ ಅರಿತಿದ್ದೇವೆ ದೇವರೇ. ಲೋಟನು ಹೊರಟದ್ದು ಸತ್ಯವೇ, ಆದರೆ ಅವರು ಪರಿಪೂರ್ಣವಾಗಿ ಒಳಿತನ್ನ ಆಶೀರ್ವಾದವನ್ನ ಹೊಂದಲಾಗದೆ ಹೋದರಲ್ಲ. ಇಸ್ರಾಯೇಲ್ಯರ ಜನಗಳು ನಿಮ್ಮನ್ನು ಹಿಂಬಾಲಿಸಿ ತಮ್ಮ ಕಾರ್ಯವನ್ನು ಮಾಡಲು ಆರಂಭಿಸಿದ್ದು ಸತ್ಯವೇ, ಆದರೆ ಅವರು ಮಾಡಿ ಮುಗಿಸಲು ಆಗಲಿಲ್ವಲ್ಲ. ದೇವರೇ, ರೂಬೇನ್, ಗಾದ್ ಅಂತವರು, ಮನಾಸೆ ಕುಲದವರಂಥವರು, ಅವರು ನಿಮ್ಮೊಂದಿಗೆ ನಡೆಯಲು ಆರಂಭಿಸಿದ್ದು ಸತ್ಯವೇ, ಆದರೆ ಆ ಗುರಿಯನ್ನ ಅವರು ಪರಿಪೂರ್ಣವಾಗಿ ಮುಗಿಸಲು ಸಾಧ್ಯವಾಗಲಿಲ್ಲ. ಇಂತಹ ಯಾವ ದುಷ್ಟತ್ವ ನಮ್ಮ ಜೀವನದಲ್ಲಿ ಬಾರದ ಹಾಗೆ, ನಮ್ಮನ್ನು ದಾರಿ ತಪ್ಪಿಸದ ಹಾಗೆ, ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿ ನಮ್ಮ ಪೂರ್ಣ ಉದ್ದೇಶವನ್ನು ನಾವು ಮಾಡಿ ಮುಗಿಸಲಾಗದ ಹಾಗೆ ಬರುವಂತಹ ತಡೆಗಳನ್ನು ನೀವು ನೀಗಿಸಿರಿ. ಸೈತಾನನ ತಂತ್ರಗಳು ವರಗಳನ್ನು ಹಿಂಬಾಲಿಸಿ ದೇವರ ಚಿತ್ತವನ್ನು ಕಳಕೊಳ್ಳುವಂತೆ ಮಾಡುತ್ತದೆ. ಮಾಡಿ ಮುಗಿಸಬೇಕಾಗಿರುವ ಕಾರ್ಯವನ್ನು ಮಾಡಿ ಮುಗಿಸಲು ಬಿಡದೆ ಅಡ್ಡ ದಾರಿಗಳಲ್ಲಿ ದೇವರೇ ಓಡಿಸುವಂತೆ ಮಾಡುವಂಥದ್ದಾಗಿದೆ. ಈ ತಂತ್ರೋಪಾಯಗಳಿಂದ ನಿಮ್ಮ ಮಕ್ಕಳನ್ನು ಹೊರಗೆ ತೆಗೆದುಕೊಂಡು ಬನ್ನಿರಿ. ಏನನ್ನು ಮಾಡುವುದಕ್ಕೆ ನೀವು ಅವರಿಗೆ ಆಜ್ಞಾಪಿಸಿದ್ದೀರೋ ಅದನ್ನು ಮಾಡುವುದಕ್ಕೆ ಮಾತ್ರವಲ್ಲ, ಮಾಡಿ ಮುಗಿಸುವುದಕ್ಕೆ ಅವರಿಗೆ ಕೃಪೆಯನ್ನು ಅನುಗ್ರಹಿಸಿರಿ. ಅವರಿಗೆ ವಾಕ್ಯವನ್ನು ನೆನಪಿಸುತ್ತಲೇ ಇರಿ ದೇವರೇ. ನಿಮ್ಮ ಬರುವಿಕೆ ಪರ್ಯಂತರ ನಿಮ್ಮ ಮಕ್ಕಳ ಓಟ, ಅವರ ಕರುವಿಕೆ ಅದು ಒಂದು ಕಾಲು ವ್ಯರ್ಥವಾಗದ ಹಾಗೆ ಒಳ್ಳೆಯ ಫಲಗಳನ್ನು ಕೊಡುವುದಕ್ಕೆ, ಅವರು ಅದನ್ನು ಮಾಡಿ ಮುಗಿಸುವುದಕ್ಕೆ ಸಹಾಯವನ್ನು ಮಾಡಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಮೇಲೂ ದೇವರ ಪ್ರಸನ್ನತೆ ಪರಿಪೂರ್ಣವಾಗಿ ಹಿಡಿದವರನ್ನು ಆಶೀರ್ವದಿಸಲಿ. ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಈ ದಿನ ಕಾರ್ಯಕ್ರಮ ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸ್ಕೊಟ್ರಿ. ಪ್ರಾರ್ಥನೆ ವೇಳೆಯನ್ನು ದೇವರು ಅಂಗೀಕಾರ ಮಾಡಿ ಸ್ವೀಕರಿಸಿಕೊಂಡ್ರಿ. ಆರಾಧನೆಯ ವೇಳೆಯಲ್ಲಿ ಅಭಿಷೇಕ ತೈಲದಿಂದ ನಮ್ಮನ್ನು ತುಂಬಿಸಿದ್ದೀರಿ. ನಿಮ್ಮ ವಾಕ್ಯವನ್ನು ಕೊಟ್ಟು ನಮ್ಮ ಕಣ್ಗಳನ್ನು ತೆರೆದಿದ್ದೀರಾ. ದೇವರು, ನೀವು ಮಾಡಿದಂತಹ ಒಳಿತುಗಳಿಗೋಸ್ಕರವಾಗಿ ಸ್ತೋತ್ರ. ಈ ವಾರವನ್ನು ನಿಮ್ಮ ಮಕ್ಕಳಿಗೆ ಆಶೀರ್ವಾದವಾಗಿ ನೀವು ಮಾರ್ಪಡಿಸಿಕೊಳ್ಳಿರಿ. ಕೆಲಸಕ್ಕೆ ಹೋಗುವಂತಹ ನಿಮ್ಮ ಮಕ್ಕಳಿಗೆ ಪೂರ್ಣ ಸಂರಕ್ಷಣೆಯನ್ನು ಅನುಗ್ರಹಿಸಿರಿ. ಅವರ ಕೈಯಿಟ್ಟು ಮಾಡುವಂತಹ ಎಲ್ಲ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವಾದ ಮಾಡಿರಿ. ಮಕ್ಕಳಿದ್ದರೆ ಮಕ್ಕಳನ್ನ ಆಶೀರ್ವದಿಸಿರಿ. ಶಾಲೆಗೆ ಹೋಗುವಂತಹ ಮಕ್ಕಳನ್ನು ಆಶೀರ್ವದಿಸಿರಿ. ದೇವರ ಯೌವನಸ್ಥರಿದ್ದರೆ ಅವರನ್ನು ನೀವು ಆಶೀರ್ವದಿಸಿರಿ. ಕುಟುಂಬವನ್ನು ಮುನ್ನಡೆಸುವವರಿಗೋಸ್ಕರವಾಗಿ, ಕುಟುಂಬದಲ್ಲಿರುವಂತಹ ವೃದ್ಧರಿಗೋಸ್ಕರವಾಗಿ, ಒಬ್ಬೊಬ್ಬರಿಗೋಸ್ಕರವಾಗಿ ಹೆಸರಿಸಲಾಗಿ ಪ್ರಾರ್ಥನೆ ಮಾಡುತ್ತೇನೆ. ಒಬ್ಬೊಬ್ಬರ ಕುರಿತಾಗಿ ದೇವರಿಟ್ಟಿರುವಂತಹ ಉದ್ದೇಶವು, ಚಿತ್ತವು, ಯೋಜನೆಯು ನೆರವೇರಲು ಪರಿಶುದ್ಧಾತ್ಮನು ಅವರಿಗೆ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ವಿಜ್ಞಾಪಿಸಿ ಪ್ರಾರ್ಥಿಸುತ್ತೇನೆ. ನೀವೇ ಆ ತೋಟಕ್ಕೆ ತೆಗೆದುಕೊಳ್ಳ್ರಿ. ನೀವು ಮಕ್ಕಳನ್ನು ಮುನ್ನಡೆಸಿರಿ, ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ತಂದೆಯೇ, ಆಮೇನ್. ಕರ್ತನು ಈ ದಿನದಲ್ಲಿ ನಮ್ಮ ಸಂಗಡ ಸಂದರ್ಶಿಸಿ ಮಾತಾಡಿದ್ದಾರೆ. ದೇವರು ನಮಗೋಸ್ಕರವಾಗಿ ಇಟ್ಟಿರುವಂತಹ ಅವರ ಚಿತ್ತವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸಿದವರಾಗಿ ಕಾಣಲ್ಪಡಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಪೌಲನು ಹೇಳಿದ ಹಾಗೆ, ಒಳ್ಳೆಯ ಶ್ರೇಷ್ಠ ಹೋರಾಟವನ್ನು ಹೋರಾಡಿರಿ, ಓಟವನ್ನು ಓಡಿ ಮುಗಿಸಿರಿ, ನಂಬಿಕೆಯನ್ನು ಕಾದುಕೊಳ್ಳಿರಿ. ಜೀವ ಕಿರೀಟ, ಜಯ ಮರಣ ನಿಮಗೋಸ್ಕರ ಇಡಲ್ಪಟ್ಟದಾಗಿದೆ. ಮುಂದಿನ ವಾರದಲ್ಲಿ ಮತ್ತೊಂದು ನೂತನ ಸಂದೇಶದ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.